ಪ್ರಿಯ ಆಸ್ಟೆಲ್ ಟಿ ವೀಕ್ಷಕರಿಗೆ ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ಸುವಾರ್ತೆಗೆ ಕಾರ್ಯಕ್ರಮಕ್ಕೆ ನಾನು ಸ್ವಾಗತ ಮಾಡ್ತಿದ್ದೇನೆ. ಪ್ರಿಯರೇ, ಕಳೆದ ಹಲವು ವರ್ಷಗಳಿಂದ ಆಸ್ಟೆಲ್ ಟಿವಿಯಲ್ಲಿ ಸುವಾರ್ತೆಗೆ ಎಂಬ ಕಾರ್ಯಕ್ರಮ ನೋಡ್ತಾ ಇದ್ದೀರಿ. ಖಂಡಿತವಾಗಿ ಅನೇಕರಿಗೆ ಇದರ ಬಗ್ಗೆ ಒಳ್ಳೆಯ ಅನಿಸಿಕೆ ಬಂದಿದೆ. ಯಾಕಂದರೆ ನಾವು ಸುವಾರ್ತೆ ಸಾರುವಂಥ ದೇವರ ಸೇವಕರ ವಿಷಯದಲ್ಲಿ ಹೇಳುವಂಥ ವಿಷಯವಾಗಿದೆ. ಯಾಕಂದರೆ ಸುವಾರ್ತೆ ಸಾರುವಂಥ ದೇವರ ಸೇವಕರು ಯಾವ ರೀತಿ ತಮ್ಮ ಸೇವೆಯನ್ನು ಮಾಡ್ತಾ ಇದ್ದಾರೆ, ಅವರ ಸೇವೆಯಲ್ಲಿರುವಂಥ ಕಷ್ಟಗಳು, ನೋವುಗಳು, ವೇದನೆಗಳು, ಅಥವಾ ಸೇವೆಯಲ್ಲಿ ಅವರಿಗೆ ಏನೇನು ಪ್ರಯಾಸ ಪಡ್ತಾ ಇದ್ದಾರೆ ಅದೆಲ್ಲ ಕೇಳಿ ನಮಗೆ ಹೇಳುವಂಥದ್ದಾಗಿರ್ತದೆ. ಖಂಡಿತವಾಗಿ ಪ್ರಿಯರೇ, ನೀವು ಅನೇಕ ಸುವಾರ್ತಿಕ ಕಾರ್ಯಕ್ರಮ ನೋಡಿದ್ದೀರಿ, ಅನೇಕರ ಸೇವಕರ ಬಗ್ಗೆ ನೀವು ಕೇಳಿದ್ದೀರಿ, ಅವರ ಸೇವೆ ಬಗ್ಗೆ ಕೇಳಿದ್ದೀರಿ. ಇವತ್ತು ಕೂಡ ನಮ್ಮ ಮಧ್ಯದಲ್ಲಿ ಪ್ರಿಯರೇ ಚಿತ್ರದುರ್ಗ ಚಳ್ಳಕೆರೆ ಪ್ರಾಂತ್ಯದಲ್ಲಿ ಸೇವೆ ಮಾಡುವಂಥ ಪಾಸ್ಟರ್ ಇದ್ದಾರೆ. ಅವರನ್ನು ಕೂಡ ನಾನು ಯೇಸು ಕ್ರಿಸ್ತನ ನಾಮದಲ್ಲಿ ಹಾಗೂ ಆಸ್ಟೆಲ್ ಟಿವಿ ಪರವಾಗಿ, ನಮ್ಮ ವೀಕ್ಷಕರ ಪರವಾಗಿ ನಾನು ಸ್ವಾಗತ ಮಾಡ್ತಾ ಇದ್ದೇನೆ. ಫಸ್ಟ್ ನಿಮಗೆ ಸ್ವಾಗತ ನಮ್ಮ ಸೇವೆಗಾಗಿ ನಮ್ಮ ಆಸ್ಟೆಲ್ ಟಿವಿಯಲ್ಲಿ. ಖಂಡಿತವಾಗಿ ಫಸ್ಟ್ ನಮ್ಮ ಮಧ್ಯದಲ್ಲಿ ನಮಗೆ ತುಂಬ ಸಂತೋಷ ಇದೆ. ಯಾಕಂದರೆ ಒಬ್ಬ ಸೇವಕರ ಬಗ್ಗೆ ಜನರಿಗೆ ತಿಳಿಸುವಂಥದ್ದು. ಯಾಕಂದರೆ ಬೇರೆ ಬೇರೆ ಅನಿಸಿಕೆ ಜನರಲ್ಲಿ ಇರ್ತದೆ. ಅಂದರೆ ಒಬ್ಬ ಸೇವಕನ ತಕ್ಷಣ ಅವನಿಗೆ ಎಲ್ಲ ಹೈಫೈ ಜೀವನ ಅದೆಲ್ಲ ಅನಿಸಿಕೆ ಜನರ ಜೀವ ತೀರಿದೆ. ಯಾಕಂದರೆ ಸೇವೆ ಮಾಡಬೇಕಾದ ಅವರಿಗಿರುವಂಥ ಪ್ರಯಾಸಗಳು, ಕಷ್ಟಗಳು, ಅವರು ಮಾಡುವಂಥ ಈ ಸೇವೆಗೆ ಏನೇನೆಲ್ಲ ಪ್ರಯಾಸ ಪಡ್ತಾರೆ ಅದರ ಬಗ್ಗೆ ಯಾರು ತಿಳ್ಕೊಳ್ಳೋದಿಲ್ಲ. ಅಂದರೆ ಅದರ ಬಗ್ಗೆ ಯಾರು ಗೊತ್ತಾಗೋದು ಇಲ್ಲ. ಯಾಕಂದರೆ ಒಬ್ಬ ಸೇವಕರ ಸೇವೆ ಅಂದರೆ ಅದು ಹೇಗೆ, ಎಷ್ಟು ಕಷ್ಟ ಇದೆ ಅದು ಮಾಡಲಿಕ್ಕೆ, ಅದಕ್ಕೆ ಬೇಕಾದ ಸಪೋರ್ಟ್ ಸಿಗ್ತದ ಇಲ್ವಾ ಅಂತ ಜನರಿಗೆ ಅದು ಗೊತ್ತಾಗೋದಿಲ್ಲ. ಆದರೆ ಜನರ ಒಂದು ಬಗ್ಗೆ ಅನಿಸಿಕೆ ಅಂತಂದರೆ ಅವರು ಒಳ್ಳೆ ಜೀವನ ಮಾಡ್ತಿದ್ದಾರೆ, ಅವರಿಗೆ ಕೊರತೆ ಇಲ್ಲ, ಹಾಗೆ ಹೀಗೆ ಅಂತ. ಫಸ್ಟ್ ನೀವು ಖಂಡಿತವಾಗಿ ನಮ್ಮ ಮಧ್ಯೆ ಇರುತ್ತೆ ಅಂತ ಈಗ ನಾನು ಸಂತೋಷ ಬರ್ತಾ ಇದ್ದೇವೆ. ಫಸ್ಟ್ ನೀವು ಎಲ್ಲಿ ಇದು ಚಿತ್ರದುರ್ಗ ಎಂಬ ಯಾವ ಪ್ರಾಂತ್ಯದಲ್ಲಿ ಸೇವೆ ಮಾಡ್ತಿದ್ದೀರಿ? ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ತಾಲೂಕು, ಅಲ್ಲಿ ಪರಶುರಾಂಪುರ ಎಂಬ ಒಂದು ಪಟ್ಟಣದಲ್ಲಿ ನಾನು ಕರ್ತನ ಸೇವೆಯನ್ನು ಮಾಡ್ತಾ ಇದ್ದೇನೆ. ಈಗ 2024 10 ವರ್ಷಗಳ ಕಾಲ ಆ ಒಂದು ಪರಶುರಾಂಪುರ ಪಟ್ಟಣದಲ್ಲಿ ನಾನು ಕರ್ತನ ಸೇವೆಯನ್ನು ಮಾಡ್ತಾ ಇದ್ದೇನೆ. ನಂದು ಸ್ವಂತ ಊರು ಬಂದ್ಬಿಟ್ಟು ಚಿತ್ರದುರ್ಗ ಡಿಸ್ಟಿಕ್ ಹೊಳಲ್ಕೆರೆ ತಾಲೂಕು, ಅಲ್ಲಿ ರಾಮಗಿರಿ ಎಂಬ ಒಂದು ಗ್ರಾಮದಲ್ಲಿ ನನ್ನ ಸ್ವಂತ ಊರಾಗಿದೆ. ಹೌದು. ನಮ್ಮ ತಂದೆಯವರಿಗೆ 4 ಜನ ಹೆಣ್ಮಕ್ಳು, ಕೊನೆಯದಾಗಿ ನಾನೇ ಮಗನಾಗಿದ್ದೇನೆ. ಅಂದರೆ ನಮ್ಮ ತಂದೆಯವರು ರೈತರಾಗಿ ಕೆಲಸ ಮಾಡ್ತಾಯಿದ್ರು. ಮತ್ತು ನಾನು ಕೂಡ ಒಂದು ಒಳ್ಳೆಯ ವಿದ್ಯಾಭ್ಯಾಸವನ್ನು ಮಾಡಬೇಕಂತ ನಮ್ಮ ತಂದೆ ಮತ್ತು ನಮ್ಮ ತಾಯಿಯವರು ಒಂದು ಕನಸನ್ನು ಕಟ್ಕೊಂಡಿದ್ರು. ನೆಕ್ಸ್ಟು ಆದರೆ ದೇವರ ಮಹಾಕೃಪೆಯಿಂದ ದೇವರ ಒಂದು ಉದ್ದೇಶದ ಮೇರೆಗೆ ನನ್ನ ಒಂದು ಕರೆಯುವಿಕೆ ಆಯಿತು. ಮತ್ತು ವಿಶೇಷವಾಗಿ ಈ ಒಂದು ಸುವಾರ್ತೆ ಒಂದು ಸೇವೆ ಮತ್ತು ದೇವರ ಸೇವೆ ಅಂತಕ್ಕಂಥದ್ದು ಬಹಳ ಒಂದು ಶ್ರೇಷ್ಠವಾಗಿರ್ತಕ್ಕಂಥ ಒಂದು ಒಳ್ಳೆ ಕೆಲಸ. ಅಂದರೆ ಇದು ದೇವರ ಮಹಾ ಕೆಲಸವಾಗಿದೆ. ಇಂಥ ಒಂದು ಕೆಲಸಕ್ಕೆ ದೇವರು ಆರಿಸ್ಕೊಂಡಿದ್ದಕ್ಕೆ ನಾನು ದೇವರಿಗೆ ಥ್ಯಾಂಕ್ಸನ್ನು ಹೇಳ್ತೇನೆ. ಫಸ್ಟ್ ನೀವು ಈಗ ಹುಟ್ಟಿ ಬೆಳೆದದ್ದು ನೀವು ಹೇಳಿದ್ರಿ, ನಿಮ್ಮ ವಿದ್ಯಾಭ್ಯಾಸ ಅಲ್ಲಿ ಆಯಿತಾ? ಹೌದು, ವಿದ್ಯಾಭ್ಯಾಸ ಎಲ್ಲ ಕೂಡ ನಮ್ಮ ಸ್ವಂತ ಊರಲ್ಲಿ ಆಯಿತು. ಮತ್ತು ನಂದು ಡಿಗ್ರಿ ಕಲೀಲಿಕ್ಕೋಸ್ಕರ ನಾನು ಚಿತ್ರದುರ್ಗ ಡಿಸ್ಟಿಕ್ಕಿಗೆ ಬಂದೆ. ಅಲ್ಲಿ ನಂದು ಡಿಗ್ರಿ ಕಂಪ್ಲೀಟೆಡ್ ಆಯಿತು. ನೀವು ಡಿಗ್ರಿ ಆದ ನಂತರ ಏನು ಮಾಡಿದ್ರಿ, ಕೆಲಸ ಏನಾದರೂ ಮಾಡಿದ್ದೀರಾ? ಅಂದರೆ ಸಣ್ಣ ಪುಟ್ಟ ಕೆಲಸ, ತಂದೆಯವರಿಗೆ ಸಹಾಯಕನಾಗಿದ್ದು ಸ್ವಲ್ಪ ಮನೆ ಕಡೆ ನೋಡ್ಕೊಳ್ತಾ ಇದ್ದೆ. ವ್ಯವಸಾಯದಲ್ಲಿ ಸ್ವಲ್ಪ ಸಹಾಯವಾಗಿದ್ದೆ. ಫಸ್ಟ್ ನೀವು ತಂದೆಗೆ ಹೆಲ್ಪ್ ಮಾಡ್ತಾ ಇದ್ದೀರಿ ವ್ಯವಸಾಯದಲ್ಲೆಲ್ಲ? ಹೌದು ಹೌದು. ಹಾಂ. ನಂತರ ತದನಂತರವಾಗಿ ಅದಕ್ಕಿಂತ ಮುಂಚೆ ನಾನು ಕರ್ತನ ಬಗ್ಗೆ ನಾನು ತಿಳ್ಕೊಂಡಿರೋ ಬಗ್ಗೆ ನಾನು ಹೇಳಬೇಕಾಗತ್ತೆ. ಅದರ ಮುಂಚೆ ನಾನು ನಿಮಗೆ ಹೇಳ್ತೇನೆ, ನೀವು ಕಾಲೇಜೆಲ್ಲ ಹೋಗುವಂಥ ಸಮಯದಲ್ಲಿ ನಿಮ್ಮ ಹೇಗಿತ್ತು, ಜೀವನ ಹೇಗಿತ್ತು? ಆವಾಗ ಪರವಾಗಿಲ್ಲ, ಚೆನ್ನಾಗಿತ್ತು. ಒಂದು ನನಗೇನು ವಿದ್ಯಾಭ್ಯಾಸದಲ್ಲಿ ಯಾವುದೇ ರೀತಿ ತೊಂದರೆ ಸಮಸ್ಯೆ ಇರಲಿಲ್ಲ. ಫ್ರೆಂಡ್ ಸರ್ಕಲ್ಲು ಪರವಾಗಿಲ್ಲ. ಬಟ್ ಮೊದಲಿಂದ ಕೂಡ ಒಂದು ಕ್ಯಾರೆಕ್ಟರ್ ಏನಂದರೆ ಸ್ವಲ್ಪ ಇನ್ನೋಸೆಂಟ್ ಆಗಿದ್ದು, ಯಾರ ಜೊತೆಲಿ ಕೂಡ ಅಷ್ಟು ಬೆರೀತಿರ್ಲಿಲ್ಲ. ಅಂದರೆ ಕೆಟ್ಟವರ ಒಂದು ಸಹವಾಸದಲ್ಲಿ ಬೆರೀತಿರ್ಲಿಲ್ಲ. ನಾನಾಯಿತು, ನನ್ನ ಫ್ಯಾಮಿಲಿ ಆಯಿತು, ಅದರಲ್ಲಿ ಕೂಡ ನನಗೆ ಇಷ್ಟವಾಗಿರ್ತಕ್ಕಂಥ ಒಂದು ಒಳ್ಳೆ ಸ್ಮೂತಾಗಿ ಹೋಗ್ತಕ್ಕಂಥ ಒಂದು ಫ್ರೆಂಡ್ಸ್ ಸರ್ಕಲಲ್ಲಿ ನಾನು ಇಷ್ಟಪಡ್ತಾ ಇದ್ದೆ. ಅಂದರೆ ಯಾವುದೇ ಬೇರೆ ಹ್ಯಾಬಿಟ್ಸ್ ನಿಮಗಿಲ್ಲ? ಇಲ್ಲ. ಕಾಲೇಜ್ ಹೋಗೋದು ಯಾವುದೇ ಇರಲಿಲ್ಲ? ಯಾವುದೇ ಇರಲಿಲ್ಲ. ಓಕೆ. ಕುಟುಂಬದ ಹಿನ್ನೆಲೆ ಏನು ಭಾಷೆ? ಹಿಂದೂ ಕುಟುಂಬದಿಂದ ಬಂದಂಥ ಒಬ್ಬ ವ್ಯಕ್ತಿಯಾಗಿದ್ದೆ ನಾನು. ಒಂದು ಮಿಡ್ಲ್ ಸಂಪ್ರದಾಯ ಕುಟುಂಬ? ಹೌದೌದೌದು, ಒಂದು ಸಂಪ್ರದಾಯ. ಹೇಗಿತ್ತು ದೇವರಲ್ಲಿ ಭಯಭಕ್ತಿ ನಿಮ್ಮದು? ನಿಮ್ಮದು ನಿಮ್ಮ ಮನೆಯಲ್ಲೆಲ್ಲ
ಮನೆಯಲ್ಲಿ ಸ್ವಲ್ಪ ನಿಮ್ಮ ಹಿನ್ನೆಲೆ ಅಂದರೆ ನೀವು ಹಿಂದೂ ಕುಟುಂಬದಿಂದ ಹೇಳಿದ್ರಿ, ನಿಮ್ಮ ಹಿನ್ನೆಲೆಯಲ್ಲಿ ಹೇಗಿತ್ತು? ನಿಮ್ಮ ದೇವರಲ್ಲಿ ಹೇಗೆ ಭಕ್ತಿ ಭಯ ಇತ್ತು? ಯಾವ ರೀತಿ ಇತ್ತು? ಅದು ತುಂಬಾನೇ ಇತ್ತು. ಅಂದ್ರೆ ಬಹಳಷ್ಟು ಒಂದು ಪೂಜೆ ಪುರಸ್ಕಾರಗಳನ್ನ ಮಾಡಿಕೊಂಡು ಬರೋದ್ರಲ್ಲಿ ಬಹಳಷ್ಟು ಭಯ ಭಕ್ತಿ ಉಳ್ಳಂತ ಒಂದು ಕುಟುಂಬವಾಗಿತ್ತು. ಕೂಡ ಸ್ವಲ್ಪ ಕಷ್ಟ ನಷ್ಟಗಳು ಅಂತ ಹೇಳಿದ್ರೆ ಸಾಕು, ಇದಕ್ಕೆ ಏನ್ ಪರಿಹಾರ ಮಾಡ್ಬೇಕಂದ್ರೂ ಕೂಡ ಅದಕ್ಕೆ ನಾವು ತಯಾರಾಗಿರ್ತಾ ಇದ್ವಿ. ಆಚಾರ ವಿಚಾರ ಪೂಜೆ ಪುರಸ್ಕಾರಗಳಿಗೆ ಎಷ್ಟೋ ವ್ಯಯ ಮಾಡ್ಕೊಂಡಿದ್ದೀವಿ, ಬಟ್ ಅದರಿಂದ ನಮಗೆ ಯಾವುದೇ ರೀತಿ ಸಮಾಧಾನ ಸಿಕ್ಲಿಲ್ಲ. ಮತ್ತೆ ನೀವು ಕರ್ತನಲ್ಲಿ ಬರಲಿಕ್ಕೆ ಕಾರಣ ಅಂದ್ರೆ ನಮ್ಮ ತಾಯಿಯವರ ಒಂದು ವಿಷಯದಲ್ಲಿ ನಾನು ಕರ್ತನ ಕಡೆ ಬರ್ಲಿಕ್ಕಾಯ್ತು. ಯಾಕಪ್ಪ ಅಂದ್ರೆ ನಮ್ಮ ತಾಯಿಯವರಿಗೆ ಒಂದು ಅನಾರೋಗ್ಯ ಅಂತ ಹೇಳೋದಾದ್ರೆ ಒಂದು ದುಷ್ಟ ಶಕ್ತಿಗಳಿಂದ, ಒಂದು ಮಾಟ ಮಂತ್ರ ಶಕ್ತಿಗಳಿಂದ ನಮ್ಮಮ್ಮ ಒಂದು ಬಾಧಿಸಲ್ಪಡ್ತಾ ಇದ್ರು. ಏನಾಗ್ತಿತ್ತು ಅವರಿಗೆ? ಅಂದ್ರೆ ಇದ್ದಕ್ಕಿದ್ದ ಹಾಗೆ ಬ್ಲಡ್ ಕಡಿಮೆ ಆಗ್ತಾ ಇತ್ತು. ಬ್ಲಡ್ ಕಡಿಮೆ ಅಂತ ಹೇಳೋದಾದ್ರೆ ತುಂಬಾ ಪರ್ಸೆಂಟೇಜ್ ಕಡಿಮೆ ಆಗ್ತಾ ಇತ್ತು, ಒಂದು 6% ಆ ತರ ಆಗ್ತಾ ಇತ್ತು. ಆಮೇಲೆ ಬ್ಲಡ್ ಅದೇ ಗ್ರೂಪ್ ಅಲ್ಲಿ ಬ್ಲಡ್ ಹಾಕ್ಸೋಣ ಅಂತ ಹೋದ್ರು ಕೂಡ ಊತ ಬಂದಾಗ ಇನ್ನೇನ್ ಮಾಡೋದು, ಈಗ ಎಂತ ಊಟ ಮಾಡಿದ್ರು ಕೂಡ ಬ್ಲಡ್ ಇಂಪ್ರೂವ್ಮೆಂಟ್ ಆಗ್ತಾ ಇಲ್ಲ. ಮತ್ತು ಹೋಗಿ ಅವ್ರದೇ ಆಗಿರ್ತಕ್ಕಂಥ ಗ್ರೂಪ್ ಬ್ಲಡ್ ಅನ್ನ ಹಾಕ್ಸಿದ್ರು ಕೂಡ ಅವರಿಗೆ ರಿಯಾಕ್ಷನ್ ಆಗ್ತಾ ಇತ್ತು. ಅಂತ ಸಂದರ್ಭದಲ್ಲಿ ನಾವು ನಮ್ಮಮ್ಮ ಅವರನ್ನ ಉಳಿಸ್ಕೋಬೇಕಂತ ಹೇಳ್ಬಿಟ್ಟು ಇನ್ನೂ ಹೆಚ್ಚಿನ ಒಂದು ಸಂಪ್ರದಾಯಗಳನ್ನ ಯಾರು ಎಲ್ಲೆಲ್ಲಿಗೆ ಏನೇನ್ ಮಾಡ್ಬೇಕಂತ ಹೇಳ್ತಾರೋ ಅದನ್ನೆಲ್ಲ ಕೂಡ ಮಾಡ್ತಾ ಇದ್ವಿ. ವೈದ್ಯರನ್ನು ಕೂಡ ನೋಡಿದ್ವಿ, ಹಾಸ್ಪಿಟಲ್ ಎಲ್ಲ ನೋಡಿದ್ವಿ. ಆದ್ರೆ ಅದರಿಂದ ಯಾವುದೇ ಪರಿಹಾರ ಸಿಗಲಿಲ್ಲ. ಆದ್ರೆ ಒಂದಾನೊಂದು ದಿವಸ ನಮ್ಮ ಮಧ್ಯದಲ್ಲಿ, ನಮ್ಮ ಮನೆ ಪಕ್ಕದಲ್ಲಿ ಒಬ್ರು ದೇವರ ಸೇವೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಒಬ್ರು ದೇವರ ಸೇವಕರು ಹಿಂಗೆ ಬ್ಯಾಗ್ ಹಾಕೊಂಡು ಹಿಂಗೆ ಮನೆ ಹತ್ರ ಹೋಗ್ತಾ ಇದ್ರು. ನಮಸ್ತೆ ಅಮ್ಮ, ನಮಸ್ತೆ ಸರ್, ಯಾರಿದ್ದೀರಾ ಮನೇಲಿ ಅಂತ ಕೇಳಿದ್ರು. ಆವಾಗ ನಮಸ್ತೆ, ಯಾರು ನೀವು ಅಂತ ಹೇಳಿದ್ವಿ. ಈಗ ನಾವು ಯೇಸು ಸ್ವಾಮಿ ಬಗ್ಗೆ ಸ್ವಲ್ಪ ವಿಷಯ ತಿಳಿಸೋಣ ಅಂತ ಇದ್ದೀವಿ, ಒಳಗಡೆ ಬರ್ಬೋದಾ ಅಂತ ಹೇಳಿದ್ರು. ಆ ಸಂದರ್ಭದಲ್ಲಿ ಬನ್ನಿ ಸರ್ ಒಳಗಡೆ ಅಂತ ಹೇಳಿ ಕರೆದ್ವಿ. ಕರೆದ ತಕ್ಷಣ ಮತ್ತೆ ನೀವು ಯೇಸು ಪ್ರಭು ಈ ಲೋಕಕ್ಕೆ ರಕ್ಷಕನಾಗಿದ್ದಾರೆ, ಪಾಪಗಳನ್ನ ಪರಿಹಾರ ಮಾಡ್ತಾರೆ, ಅವರನ್ನ ನೀವು ನಂಬ್ಕೊಳ್ತೀರಾ ಅಂತ ಹೇಳಿದ್ರು. ದೇವರು ಅಂತ ಹೇಳಿದ ತಕ್ಷಣ ನಮಗೆ ತುಂಬಾ ಬೇಸರ ಆಯ್ತು. ಬಹಳಷ್ಟು ನಮಗೆ ಒಂದು ರಿಯಾಕ್ಷನ್ ಮಾಡಿದ್ವಿ ಅವರಿಗೆ. ಸರ್ ದಯವಿಟ್ಟು ನೀವು ಬಂದಿದ್ದೀರಾ, ಬೇಕಾದ್ರೆ ಕಾಫಿನೋ ಟೀನೋ ಇಲ್ಲ ನೀರ್ ಬೇಕಾದ್ರೆ ಕೊಡ್ತೀವಿ, ಕುಡ್ಕೊಂಡು ಬೇಕಾದ್ರೆ ಹಂಗೆ ಹೋಗ್ಬಿಡಿ. ಆದ್ರೆ ಈ ದೇವ್ರು ಅಂತ ಹೇಳ್ಬಿಟ್ಟು ಮಾತ್ರ ಯಾವುದೇ ಆಗ್ಲಿ, ಯಾವ ದೇವ್ರ ಬಗ್ಗೆನೂ ಎತ್ತಬೇಡಿ. ಯಾಕಂದ್ರೆ ಜೀವನದಲ್ಲಿ ನಾವು ಬಹಳಷ್ಟು ಸೋತೋಗಿದ್ದೀವಿ. ಎಲ್ಲಾ ದೇವ್ರಗಳ ಬಗ್ಗೆ ಹೋಗಿ ಎಲ್ಲಾ ಖರ್ಚು ಮಾಡಿ ನಮಗೆ ಸಮಾಧಾನ ಇಲ್ದಲೆ, ನೆಮ್ಮದಿ ಇಲ್ದಲೆ ನಾವು ಜೀವನ ಮಾಡ್ತಾ ಇದೀವಿ. ದಯವಿಟ್ಟು ಮತ್ತೆ ನಮಗೆ ಮನಸ್ಸನ್ನ ನೀವು ನೋಯಿಸ್ಬೇಡಿ, ದಯವಿಟ್ಟು ಹೋಗ್ಬಿಡಿ ಸರ್ ಅಂತ ಹೇಳ್ಬಿಟ್ಟು ನಮ್ಮ ತಂದೆಯವರು ಮಾತಾಡಿದ್ರು. ಆ ಸಮಯದಲ್ಲಿ ಅವರು ಹೇಳಿದ್ದೇನಪ್ಪಾ ಅಂದ್ರೆ, ಅಲ್ಲ ಇಷ್ಟೆಲ್ಲ ಕೂಡ ನೀವು ಎಲ್ಲಾ ಕಡೆ ತಿರುಗಾಡಿದ್ದೀರಾ, ಎಲ್ಲಾ ದೇವರುಗಳ ಬಗ್ಗೆ ನೋಡಿದೀನಿ ಅಂತ ಹೇಳ್ತಾ ಇದ್ದೀರಾ, ಆದ್ರೆ ಕೊನೆಯದಾಗಿ ಯೇಸು ಪ್ರಭುನ ನೀವು ಒಂದ್ಸರಿ ನಂಬಿ ನೋಡ್ರಿ. ನೀವು ನಂಬಿಕೆ ಇಟ್ಟು ಇದರಿಂದ ನಿಮಗೆ ಒಳ್ಳೇದಾಗುತ್ತಂದ್ರೆ ನೀವು ಮುಂದುವರಿಬಹುದು, ಇಲ್ಲಾಂದ್ರೆ ನಿಮ್ ಇಷ್ಟ, ನಾವ್ ಹೆಚ್ಚಿನದಾಗಿ ಹೇಳಕ್ಕಾಗಲ್ಲ ನೋಡಿ ಅಂತ ಹೇಳಿದಾಗ ಅವ್ರು ಹೋದ್ಮೇಲೆ ಎಷ್ಟೋ ಹೊತ್ತಿಗೆ ನಮ್ಮ ತಾಯಿಯವರು ಹೌದಲ್ವಾ, ಅವ್ರು ಹೇಳಿದ್ದು ಕೂಡ ಸತ್ಯ ಇದೆ. ಯಾಕಂದ್ರೆ ಅವರು ನಮಗೆ ಬಲವಂತ ಮಾಡ್ಲಿಲ್ಲ, ಯಾವುದೇ ರೀತಿ ನಮಗೆ ಒತ್ತಾಯ ಪಡಿಸ್ಲಿಲ್ಲ. ಇಷ್ಟೆಲ್ಲ ದೇವ್ರುಗಳನ್ನ ನೋಡಿದ್ರ ಇದೊಂದು ದೇವ್ರನ್ನ ನೋಡ್ರಿ ಅಂತ ಹೇಳ್ಬಿಟ್ಟು ನಮಗೆ ಹೇಳಿದ್ದಾರೆ. ಸರಿ ನೋಡೋಣ, ಒಂದು ವಾರ ಭಾನುವಾರ ದಿವಸ ನಿಮಗೆ ಸಮಾಧಾನ ಸಿಗುತ್ತೆ, ನಿಮಗೆ ದೇವ್ರು ಅಂತಕ್ಕಂಥ ಸತ್ಯಾಂಶ ನಿಮಗೆ ತಿಳ್ಕೊಬೇಕಂದ್ರೆ ಭಾನುವಾರ ದಿವಸ ನೀವು ನಮ್ಮ ಚರ್ಚಿಗೆ ಬನ್ನಿ ಅಂತ ಹೇಳಿ ಅವರು ಒಂದು ಮಾತು ಕರೆದ್ರು. ಅವ್ರು ಯಾವುದೇ ರೀತಿ ಒತ್ತಾಯ ಪಡಿಸ್ಲಿಲ್ಲ. ಹಂಗಾಗಿ ನಮ್ಮ ತಾಯಿಯವರ ಒಂದು ಸ್ವಂತ ಒಂದು ಇಚ್ಛೆಯಿಂದ ಅವರು ಚರ್ಚಿಗೆ ಹೋದ್ರು. ಚರ್ಚಿಗೆ ಹೋದ ತಕ್ಷಣ ಒಂದು ವಾರದಲ್ಲಿ ಸ್ವಲ್ಪ ಒಂದು 100ರಲ್ಲಿ ಒಂದು 10% ಅವರಿಗೆ ಒಂದು ಚೇತರಿಕೆ ಕಂಡುಕೊಂಡ್ರು. ತದನಂತರ 4 ವಾರದಲ್ಲಿ ನಮ್ಮ ತಾಯಿಯವರು 1 ತಿಂಗಳಲ್ಲಿ ಫುಲ್ ಕ್ಯೂರ್ ಆಗ್ಬಿಟ್ಟು. ಹಂಗಾಗಿ ಅವರು ಕ್ಯೂರ್ ಆದಾಗ ಆವಾಗ ಗೊತ್ತಾಯ್ತು, ಇದು ನೀವು ಕ್ಯೂರ್ ಆದದ್ದು ಹೇಗೆ ಗೊತ್ತಾಯ್ತು ನಿಮ್ಗೆ? ಆಟೋಮೆಟಿಕ್ ಅವರಿಗೆ ಬ್ಲಡ್ ಇಂಪ್ರೂವ್ಮೆಂಟ್ ಆಗ್ತಾ ಇತ್ತು, ಆರೋಗ್ಯವಾಗಿ ಚೆನ್ನಾಗಿ ಊಟ ಮಾಡ್ತಾ ಇದ್ರು. ಮೊದಲು ಯಾಕಂದ್ರೆ ಡೈಲಿ ಕೂಡ ದಿನ ಅವರು ಸಾವು ಬದುಕಲ್ಲಿ ಹೋರಾಟ ಮಾಡ್ತಾ ಇದ್ರು. ಆದ್ರಿಂದ ನಮ್ಮ ತಾಯಿಯವರು 4 ವಾರ ಆದ್ಮೇಲೆ ಮೊದಲ ತರ ಕೆಲಸ ಮಾಡ್ತಾ ಇದ್ರು, ಮೊದಲ ತರ ಊಟ ಮಾಡ್ತಾ ಇದ್ರು. ಇವಾಗ ಸ್ವಲ್ಪ ಚೇತರಿಕೆ ಬಂದಿದೆ ಅಂತ ಹೇಳ್ಬಿಟ್ಟು ಅವರ ಒಂದು ಆಕ್ಟಿವಿಟೀಸ್, ಅವರ ಒಂದು ಕಾರ್ಯಗಳನ್ನ ನೋಡಿ ನಮಗೆ ಗೊತ್ತಾಯ್ತು. ನಂತರ ಏನಾದ್ರು ವೈದ್ಯರನ್ನು ಸಂಪರ್ಕ ಮಾಡಿದಿರಾ? ವೈದ್ಯರನ್ನು ಕೂಡ ನಾವು ನೋಡಿದಾಗ ವೈದ್ಯರು ಇಲ್ಲಮ್ಮ ಈಗ ನಾರ್ಮಲ್ ಇದೆ, ಈಗ ಚೆನ್ನಾಗಿ ಊಟ ಮಾಡ್ಕೊಂಡು ಚೆನ್ನಾಗಿ ಕೆಲಸ ಮಾಡ್ಕೊಂಡಿರಿ, ಓಕೆ ನಿಮಗೆ ಆರೋಗ್ಯ ಚೆನ್ನಾಗಿದೆ ಅಂತ ಹೇಳಿ ವೈದ್ಯರು ಹೇಳಿದ್ರು. ಆವಾಗ ನಮಗೆ ಇದೊಂದು ಅದ್ಭುತ ಅಂತ ಹೇಳ್ಬಿಟ್ಟು ಆವಾಗ ಓ ನಿಜವಾದ ದೇವರು ಇವರು ಅಂತ ಹೇಳ್ಬಿಟ್ಟು ನಮ್ಮ ತಾಯಿಯವರು 100% ಅವರು ನಂಬಿದ್ರು. ನಂಬಿಬಿಟ್ಟು ಅವರು ಹೋಗ್ತಾ ಇದ್ರು. ಅವರು ಹೋಗುವಂತ ಸಂದರ್ಭದಲ್ಲಿ
ನಾನೇನು ಮಾಡ್ತಾ ಇದ್ದೆ ಅಂದರೆ ಅವರು ಮತ್ತೆ ಸ್ವಲ್ಪ ಭಕ್ತಿಯಲ್ಲಿ ಬೆಳೆಯೋದಕ್ಕೋಸ್ಕರ ಒಂದು ಕುಟುಂಬದಲ್ಲಿ ಯೇಸು ಪ್ರಭುನ ನಂಬಿರ್ತಕ್ಕಂಥ ಒಂದು ಫ್ಯಾಮಿಲಿ ಹತ್ರ ಅವರು ಹೋಗ್ಬಿಟ್ಟು ಸ್ವಲ್ಪ ದೂರ ಒಂದು 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 200 ಮೀಟರ್ ಅಥವಾ ಒಂದು 1/4 ಕಿಲೋಮೀಟರ್ ಒಳಗಡೆನೆ ಹತ್ರ ಅಲ್ಲಿ ಹೋಗ್ಬಿಟ್ಟು ಪ್ರಾರ್ಥನೆಗಂತ ಹೋಗ್ತಾ ಇದ್ರು. ಅಂದ್ರೆ ಸಂಜೆ 6 ಗಂಟೆ ಟೈಮಲ್ಲಿ ಪ್ರಾರ್ಥನೆ ಮಾಡ್ಲಿಕ್ಕೆ ಹೋದಾಗ 6 ರಿಂದ 7 ಗಂಟೆ ಟೈಮಲ್ಲಿ ಪ್ರಾರ್ಥನೆ ಮಾಡ್ಲಿಕ್ಕೆ ಹೋಗುವಾಗ ನಾನೇನ್ ಮಾಡ್ತಾ ಇದ್ದೆ ಅಂದ್ರೆ ನಮ್ಮ ತಾಯಿಯವರು ಮುಂದೆ ಹೋದಾಗ ನಾನು ಅವರನ್ನು ಹಿಂಬಾಲಿಸ್ತಿದ್ದೆ ಹಿಂದೆ. ಅಂದ್ರೆ ನಮ್ಮ ತಾಯಿಯವರಿಗೆ ಗೊತ್ತಿಲ್ದಾಗೆ ನಾನು ಹಿಂಬಾಲಿಸ್ಬಿಟ್ಟು ನಾನೇನ್ ಮಾಡ್ತಿದ್ದೆ, ಅವರು ಡೋರ್ ಕ್ಲೋಸ್ ಮಾಡ್ಕೊಂಡು ಪ್ರಾರ್ಥನೆ ಮಾಡ್ತಾ ಇದ್ರು. ಪ್ರಾರ್ಥನೆ ಮಾಡುವಾಗ ನಾನೇನ್ ಮಾಡ್ತಾ ಇದ್ದೆ, ಅವ್ರು ಯಾವ ರೀತಿ ಪ್ರಾರ್ಥನೆ ಮಾಡ್ತಾರೆ ಅಂತ ಹೇಳ್ಬಿಟ್ಟು ನಾನು ಹಂಗೆ ಕೇಳಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಹೊರಗಡೆ ನಿಂತ್ಕೊಂಡಿದ್ದೆ. ಹೊರಗಡೆ ನಿಂತ್ಕೊಂಡಾಗ ನಾನು ನಿಂತ್ಕೊಂಡಿರ್ತಕ್ಕಂಥ ಸ್ವಲ್ಪ ಸೌಂಡ್ ಅವ್ರಿಗೆ ಗೊತ್ತಾಯ್ತು. ಆಮೇಲೆ ಡೋರ್ ಅನ್ನ ಓಪನ್ ಮಾಡ್ಬಿಟ್ಟು, ಯಾಕಪ್ಪ ಹೊರಗಡೆ ನಿಂತ್ಕೊಂಡಿದ್ಯಾ ನೀನು, ಬಾ ಒಳಗಡೆ ಅಂತ ಕರೆದ್ರು. ಅವಾಗ ಇಲ್ಲ ಪರವಾಗಿಲ್ಲ, ನೀವು ಪ್ರಾರ್ಥನೆ ಮಾಡ್ಕೊಳ್ಳಿ, ನಾನು ಡಿಸ್ಟರ್ಬ್ ಮಾಡಲ್ಲ ಅಂತ ಹೇಳಿದೆ. ಇಲ್ಲ ಬಾರಪ್ಪ ಒಳಗಡೆ, ನೀನು ಪ್ರಾರ್ಥನೆ ಮಾಡ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ಬಂದು ನೀನು ಕೂತ್ಕೊ ಅಂತ ಹೇಳಿದ್ರು. ಆವಾಗ ಸಡನ್ಲಿ ಕೂತ್ಕೊಂಡ ತಕ್ಷಣನೇ ಅವ್ರ ಪಾಪ ನನಗೇನು ಮಾತಾಡ್ಲಿಲ್ಲ. ಆದ್ರೂ ಕೂಡ ನಾನೇ ಅವರಿಗೆ ಕೆಲವು ಕ್ವಶನ್ ಅನ್ನ ಕೇಳಿದೆ. ಯೇಸು ಪ್ರಭು ಬಗ್ಗೆ ನೀವು ಇಷ್ಟೆಲ್ಲ ನಂಬ್ತಿರಲ್ಲ, ಯೇಸು ಪ್ರಭು ಬಂದ್ಬಿಟ್ಟು ಅವರು ನಿಜವಾದ ದೇವ್ರಲ್ಲ, ಅವರು ಕೂಡ ಒಬ್ಬ ಪವಾಡ ಪುರುಷ. ಈ ಬಸವಣ್ಣ ಅವರಿರ್ಬೋದು, ಯಾಕ ಮಹಾದೇವಿ ಇರ್ಬೋದು, ಮಹಾವೀರ ಬುದ್ಧ, ಇವ್ರ ಕಾಲಘಟ್ಟದಲ್ಲಿ ಬಂದಿರ್ತಕ್ಕಂಥವ್ರು ಅಂತ ಹೇಳ್ಬಿಟ್ಟು ನಾನು ಅಲ್ಪ ಸ್ವಲ್ಪ ತಿಳ್ಕೊಂಡಿರೋದ್ರಲ್ಲಿ ನಾನು ಹೇಳ್ತೀನಿ. ಬಟ್ ಎಲ್ಲದಕ್ಕಿಂತ ಮೊದಲು ಸೃಷ್ಟಿಕರ್ತ ಅಂತ ಹೇಳೋದಾದ್ರೆ ನನ್ನ ಒಂದು ಸಂಪ್ರದಾಯದ ಬಗ್ಗೆ ನಾನು ಅವರಿಗೆ ಹೇಳಿದೆ. ಅವ್ರಿಗೆ ವಿದ್ಯಾಭ್ಯಾಸ ಅಷ್ಟು ಇಲ್ಲದ ನಿಮಿತ್ತವಾಗಿ, ನಿನಗೆ ನಾವು ಜಾಸ್ತಿ ಹೇಳಕ್ಕಾಗಲ್ಲಪ್ಪ, ನಮ್ಮ ಕೈಲಿ ಒಂದು ಸತ್ಯವೇದ ಬೈಬಲ್ ಇದೆ, ದೇವರ ಪುಸ್ತಕ, ಇದನ್ನ ತಗೊಂಡು ನೀನು ಓದು, ದೇವ್ರೇನಾದ್ರೂ ನಿನಗೆ ತಿಳಿಸ್ಬೋದೇನೋ ಅಂತ ಹೇಳಿದೆ. ಆ ಸಂದರ್ಭದಲ್ಲಿ ನಾನೇನ್ ಮಾಡಿದೆ ಅಂದ್ರೆ ಆ ಬೈಬಲ್ ಅನ್ನ ತಗೊಂಡೆ. ಬೈಬಲ್ ತಗೊಂಡಾಗ ಆ ಬೈಬಲ್ ಸೆಂಟ್ರಲ್ಲಿ ಒಂದು ದಾರ ಇರುತ್ತೆ, ಒಂದು ಕೆಂಪು ದಾರ ಇರುತ್ತೆ. ಆ ದಾರವನ್ನ ಏನಿರ್ಬೋದು ಅಂತ ಹೇಳ್ಬಿಟ್ಟು ಹಿಂಗೆ ಓಪನ್ ಮಾಡಿ ನೋಡುವಾಗ ಹೊಸ ಒಡಂಬಡಿಕೆ ಯೇಸು ಕ್ರಿಸ್ತನ ವಂಶಾವಳಿ ಅಂತ ಇತ್ತು. ಆವಾಗ ಯೇಸು ಕ್ರಿಸ್ತನ ವಂಶಾವಳಿ ಅಂತ ಹೇಳೋದಾದ್ರೆ ಈ ಕಡೆ ಬಲಭಾಗದಲ್ಲಿ ಅಥವಾ ಎಡಭಾಗದಲ್ಲಿ ಇನ್ನು ಬಹಳಷ್ಟು ಇತ್ತು ಪೇಜ್ಗಳು. ಈ ಬಲಭಾಗದಲ್ಲಿ ಒಂದು 1/4 ಭಾಗ ಇದೆ, ಎಡಭಾಗದಲ್ಲಿ 3/4 ಭಾಗ ಇದೆ. ಇದೇನು ಹೊಸ ಒಡಂಬಡಿಕೆಯಲ್ಲಿ ಯೇಸು ಕ್ರಿಸ್ತನ ವಂಶಾವಳಿ ಅಂತ ಹೇಳ್ಬಿಟ್ಟು ಅಂತ ನಾನು ನೋಡುವಾಗ ಸರಿ ಹಂಗೆ ಮುಚ್ಚಿಟ್ಬಿಟ್ಟು ಮತ್ತೆ ಮೊದಲಿಂದ ನಾನು ನೋಡಿದೆ ಇದೇನಿರ್ಬೋದು ಅಂತ ಹೇಳಿ. ಮತ್ತೆ ಇದನ್ನ ಹೊಸದಾಗಿ ಬೈಬಲ್ ಅನ್ನ ಓಪನ್ ಮಾಡುವಾಗ ಫಸ್ಟ್ ಪೇಜಲ್ಲಿ ತೋರಿಸ್ತಾ ಇದೆ ಹಳೆಯ ಒಡಂಬಡಿಕೆ ಅಂತ ಹೇಳ್ಬಿಟ್ಟು. ಹಳೆಯ ಒಡಂಬಡಿಕೆ ಮತ್ತೆ ಇದು ಹೊಸ ಒಡಂಬಡಿಕೆ. ಹೊಸ ಒಡಂಬಡಿಕೆಯಲ್ಲಿ ಯೇಸು ಕ್ರಿಸ್ತನಿದ್ದಾನೆ. ಹಳೆ ಒಡಂಬಡಿಕೆ ಅಂದ್ರೆ ಏನಂತ ಹೇಳ್ಬಿಟ್ಟು ನಾನು ನೋಡುವಾಗ ಆದಿಯಲ್ಲಿ ದೇವರು ಭೂಮಿ ಆಕಾಶಗಳನ್ನು ಉಂಟು ಮಾಡಿದನು. ಆವಾಗ ನನಗೊಂದು ಶಾಕ್ ಆಯ್ತು, ದೇವ್ರಂದ್ರೆ ಯಾರು, ಯೇಸು ಕ್ರಿಸ್ತನಂದ್ರೆ ಯಾರು? ಆವಾಗ ನನಗೆ ಅದ್ರ ಬಗ್ಗೆ ತಿಳ್ಕೊಳ್ಳೋದಕ್ಕೆ ನನಗೆ ತುಂಬಾ ಒಂದು ಕುತೂಹಲ ಆಯ್ತು. ಆಮೇಲೆ ತದನಂತರವಾಗಿ ನಾನು ಒಂದು ಅಧ್ಯಾಯ ಸಂಪೂರ್ಣವಾಗಿ ಓದಿದಾಗ ಗೊತ್ತಾಯ್ತು, ಇಡೀ ಭೂಮಿಗೆ ಸೃಷ್ಟಿಕರ್ತ ಯಾರಾದ್ರೂ ಇದ್ದಾರೆ ಅಂದ್ರೆ ಅವರು ಕರ್ತನಾದ ಯೇಸು ಕ್ರಿಸ್ತನ್ ಮಾತ್ರವೆಂಬುದಾಗಿ ನನಗೆ ಗೊತ್ತಾಯ್ತು. ತದನಂತರ ನನ್ನಲ್ಲಿ ಕೂಡ ಅನೇಕ ಒಂದು ಲೋಪದೋಷಗಳು, ಒಂದು ಪಾಪದ ಒಂದು ಮನವರಿಕೆ ಯಾವಾಗಲೂ ಆಗ್ತಾ ಇತ್ತು ನನಗೆ. ಯಾಕಂದ್ರೆ ಆ ಯೇಸುವಿನ ಒಂದು ಪವಿತ್ರವಾದ ಜೀವಿತವನ್ನು ನೋಡುವಾಗ ಯೇಸು ಸ್ವಾಮಿ ನಮ್ಮನ್ನ ಯಾವುದೇ ರೀತಿ ಜಾತಿಯನ್ನು ಚೇಂಜ್ ಮಾಡ್ಲಿಕ್ಕೆ ಬರಲಿಲ್ಲ, ಧರ್ಮವನ್ನು ಚೇಂಜ್ ಮಾಡ್ಲಿಕ್ಕೆ ಬರಲಿಲ್ಲ, ಆದರೆ ನಮ್ಮ ಮನಸ್ಸನ್ನು ಬದಲಾವಣೆ ಮಾಡೋದಕ್ಕೋಸ್ಕರ ಬಂದಿದ್ದಾರೆ. ನಮ್ಮನ್ನು ಪವಿತ್ರವಾದ ಒಂದು ಜೀವಿತದಲ್ಲಿ ನಡೆಸೋದಕ್ಕೋಸ್ಕರ ಬಂದಿದ್ದಾರೆ ಹೊರತು ಯಾವುದೇ ರೀತಿ ನಮ್ಮನ್ನು ಒಂದು ಮತಾಂತರ ಮಾಡೋದಕ್ಕೋಸ್ಕರ ಬಂದಿಲ್ಲ. ಹಂಗಾಗಿ ನಾನೇನಂದ್ರೆ ಕ್ರೈಸ್ತ ಧರ್ಮಕ್ಕಿಂತಲೂ ಹೆಚ್ಚಾಗಿ ಯೇಸು ಕ್ರಿಸ್ತನ ಬಗ್ಗೆ ನಾನು ಬಹಳಷ್ಟು ಮುಖ್ಯತ್ವ ಕೊಟ್ಟೆ. ಯಾಕಂದ್ರೆ ಈ ಧರ್ಮ ಜಾತಿ ಅದೆಲ್ಲ ಒಂದ್ ಕಡೆ ಇರಲಿ, ಆದರೆ ನಾನು ಇವತ್ತಿಗೂ ಹೇಳ್ತೇನೆ, ನಾನು ಯಾವುದೇ ರೀತಿ ಜಾತಿಯಿಂದ ಆಗಲಿ ಧರ್ಮದಿಂದ ಆಗಲಿ ನಾನು ಕನ್ವರ್ಟ್ ಆಗಿಲ್ಲ. ಆದರೆ ನನ್ನ ಮನಸ್ಸನ್ನು ನಾನು ಬದಲಾವಣೆ ಮಾಡ್ಕೊಂಡಿದ್ದೀನಿ. ಪರಿಶುದ್ಧವಾದ ಒಂದು ಜೀವಿತದಲ್ಲಿ ನಾನು ಮುಂದೆ ಹೋಗ್ತಾ ಇದ್ದೀನಿ. ಮತ್ತು ಇಷ್ಟು ಮಾತ್ರವಲ್ಲದೆ ನಾನು ಪವಿತ್ರವಾದ ಜೀವಿತವನ್ನು ನಾನು ಆಯ್ಕೆ ಮಾಡಿಕೊಂಡಾಗ ನನ್ನಲ್ಲಿ ಸಮಾಧಾನ ಬಂತು, ನನಗೆ ಒಂದು ಶಾಂತಿ ಬಂತು. ತದನಂತರ ಈ ಲೋಕ ಕೊಡದೇ ಇರ್ತಕ್ಕಂಥ ಕೋಟಿಗಟ್ಟಲೆ ಕೊಟ್ಟರು ಕೂಡ ನನಗೆ ಸಮಾಧಾನ ಸಿಗ್ತಿರ್ಲಿಲ್ಲ. ಅಂಥ ಸಮಾಧಾನ ನನಗೆ ಯೇಸು ಪ್ರಭುವನ್ನು ನಾನು ನಂಬಿಕೊಂಡಾಗ ನನಗೆ ಸಿಕ್ತು. ಆ ಸಂದರ್ಭದಲ್ಲಿ ನಾನು ಡಿಗ್ರಿಯನ್ನು ಓದುವ ಮೂಮೆಂಟಲ್ಲಿ ನೆಕ್ಸ್ಟ್ ಏನು ಮಾಡಬೇಕು ಈಗ ಅಂತೇಳಿ ನೋಡುವಾಗ ಆ ಡಿಗ್ರಿ ಕಂಪ್ಲೀಟೆಡ್ ಆದಾಗ ನಾನು ಪೊಲೀಸ್ ಒಂದು ಎಕ್ಸಾಮನ್ನು ನಾನು ಬರೆಯುವಂಥ ಒಂದು ಅವಕಾಶ ಬಂತು.
ಆ ಪೊಲೀಸ್ ಜಾಬ್ ನನಗೆ ಆಗುವಂತ ಸಂದರ್ಭದಲ್ಲಿ ನನ್ನ ಹೃದಯದಲ್ಲಿ ಯಾರೋ ಒಬ್ರು ಮಾತಾಡಿದಂಗೆ ಕೇಳಿಸ್ತಾ ಇತ್ತು. ಒಂದು ದೈವಿಕವಾಗಿರ್ತಕ್ಕಂಥ ಒಂದು ದೇವರಾತ್ಮನ ಒಂದು ಪ್ರೇರೇಪಣೆ ನನ್ನಲ್ಲಿ ಬಂತು. ಈ ಲೋಕವನ್ನ ನೀನು ಹಾರಿಸಿಕೊಳ್ಳುತ್ತೀಯೋ ಅಥವಾ ನನ್ನನ್ನ ನೀನು ಹಾರಿಸಿಕೊಳ್ಳುತ್ತೀಯೋ ಅಂತ ಹೇಳ್ಬಿಟ್ಟು. ನೀನು ಯಾರು ಹೇಳಿಲ್ಲ, ನನ್ನ ಹೃದಯದಲ್ಲಿ ಆದಂತ ಒಂದು ದೈವ ಪ್ರೇರಣೆ. ಅಂತ ಸಂದರ್ಭದಲ್ಲಿ ನೀನು ಪೊಲೀಸ್ ಜಾಬ್ ಅನ್ನ ಹಾರಿಸ್ಕೊಂಡ್ರೆ ನಿನಗೂ ನಿನ್ನ ಕುಟುಂಬಕ್ಕೂ ಸ್ವಾರ್ಥಿಯಾಗಿ ಬದುಕಬಹುದು. ಆದ್ರೆ ನನ್ನ ಒಂದು ಕೆಲಸವನ್ನ ನೀನು ಹಾರಿಸ್ಕೊಂಡ್ರೆ ಎಷ್ಟೋ ಪಾಪಿಗಳನ್ನ, ಎಷ್ಟೋ ಜನ ನರಕಕ್ಕೆ ಹೋಗುವವರನ್ನ ನೀನು ಒಳ್ಳೆ ಮಾರ್ಗದಲ್ಲಿ ನಡೆಸುವಂತ ಒಂದು ಒಳ್ಳೆ ಕರ್ತವ್ಯವಾಗಿರ್ತದೆ ಅಂತ ಹೇಳ್ಬಿಟ್ಟು. ಹಂಗಾಗಿ ಇವತ್ತು ನಾನೇನ್ ಮಾಡಿದೆ ಅಂದ್ರೆ, ಹೌದು, ಯಾಕಂದ್ರೆ ನನ್ನ ಜೀವಿತದಲ್ಲಿ ಕೂಡ ನಾನು ನಾಶವಾಗಿ ಹೋಗ್ತಾ ಇದ್ದೆ. ಒಂದು ಎಷ್ಟೋ ಅಮೂಲ್ಯವಾಗಿರ್ತಕ್ಕಂಥ ಜೀವಿತ ಅದು ನಶಿಸಿ ಹೋಗ್ತಾ ಇತ್ತು. ಅದರಿಂದ ನನಗೊಂದು ವಾಕ್ಯ ಕೂಡ ಅವಾಗ ನೆನಪಾಯ್ತು. ಆ ಒಂದು ವಾಕ್ಯ ಯಾವಾಗಲೂ ನನಗೆ ಪ್ರೇರೇಪಣೆ ಬರ್ತಾ ಇತ್ತು. ಒಬ್ಬ ಮನುಷ್ಯನು ಲೋಕವನ್ನೆಲ್ಲ ಸಂಪಾದನೆ ಮಾಡಿಕೊಂಡ್ರು ಅವನ ಆತ್ಮವನ್ನು ನಷ್ಟಪಡಿಸಿಕೊಂಡ್ರೆ ಅವನಿಗೇನು ಪ್ರಯೋಜನ ಅಂತ ಹೇಳ್ಬಿಟ್ಟು. ಅದಕ್ಕೋಸ್ಕರ ಇವತ್ತು ಒಂದು ಆತ್ಮಕ್ಕೆ ಎಷ್ಟು ಬೆಲೆ ಇದೆ ಅಲ್ಲ. ಹಂಗಾಗಿ ಇವತ್ತು ಆ ಉದ್ಯೋಗಕ್ಕಿಂತಲೂ ಹೆಂಗಿದ್ರು ಕೂಡ ಬದುಕ್ತೇವೆ, ಹೆಂಗಿದ್ರು ಸಂಪಾದನೆ ಮಾಡ್ಕೊಳ್ತೀವಿ. ಆದ್ರೆ ಸಂಪಾದನೆ, ದುಡ್ಡು ಮಾಡೋದು, ಒಂದು ಯಾವುದೇ ಒಂದು ಜಾಬ್, ಅದಕ್ಕಿಂತಲೂ ಹೆಚ್ಚಾಗಿ ದೇವರ ಸೇವೆನೇ ಮುಖ್ಯ ಅಂತ ಹೇಳ್ಬಿಟ್ಟು ನಾನೇನ್ ಮಾಡಿದೆ ಅಂದ್ರೆ, ದೈವ ಒಂದು ಪ್ರೇರೇಪಣೆಗೆ ನಾನು ನನ್ನ ಸ್ವಂತ ಇಚ್ಛೆಯಿಂದ ನಾನೇನ್ ಮಾಡಿದೆ ಅಂದ್ರೆ, ಯೇಸು ಪ್ರಭುವಿನ ಒಂದು ದೇವರ ಒಂದು ದೈವ ಒಂದು ಪ್ರೇರೇಪಣೆಯಿಂದ ನಾನೊಂದು ದೇವರ ಕೆಲಸವನ್ನ ನಾನು ಹಾರಿಸಿಕೊಂಡೆ. ಆವಾಗಿಂದ ಎಷ್ಟೋ ಜನ ಆತ್ಮಗಳನ್ನ ದೇವ್ರ ಕಡೆ ನಡೆಸಲಿಕ್ಕೆ ದೇವ್ರು ನನಗೆ ಕೃಪೆ ಕೊಟ್ಟರು. ಓಕೆ ಬಸ್. ಈಗ ಅಂದ್ರೆ ದೇವರ ವಾಕ್ಯ ಕೂಡ ಹೇಳ್ತದೆ, ಯೇಸುಸ್ವಾಮಿ ಒಂದು ಕಡೆ ಹೇಳ್ತಾನೆ, ನಾನು ನೀತಿವಂತರನ್ನು ಹುಡುಕಿ ಬಂದದ್ದಲ್ಲ, ನನ್ನ ಪಾಪಿಗಳನ್ನು ಹುಡುಕಿ ರಕ್ಷಿಸುವುದಕ್ಕಾಗಿ ಬಂದನಂತ. ಅಂದ್ರೆ ಪಾಪಿಗಳಂದ್ರೆ ನಾವು ಜನರು ಹೇಳುವಂತ, ನಾವು ಒಳ್ಳೆ, ನಾನು ಏನು ತಪ್ಪು ಮಾಡಲಿ, ನಾನು ಪಾಪ ಮಾಡಲಿಲ್ಲ ಅಂತ ಅಲ್ಲ. ಅಂದ್ರೆ ಜನರ ಅನಿಸಿಕೆ, ಅಂದ್ರೆ ಜನರು ತಪ್ಪು ಮಾಡುವಂಥದ್ದು ಅವ್ರಿಗೆ ಗೊತ್ತಾಗೋದಿಲ್ಲ. ಅಂದ್ರೆ ಎಲ್ಲಿ ಕೂಡ ಯಾವ ಗ್ರಂಥ ಕೂಡ ನೀನು ತಪ್ಪು ನೀನು ಪಾಪಿ ಅಂತ ಹೇಳುವುದಿಲ್ಲ. ಒಂದೇ ಒಂದು ಗ್ರಂಥ ಹೇಳುದು, ಅದು ಬೈಬಲ್ ಹೇಳುದು. ಯಾಕಂದ್ರೆ ಮನುಷ್ಯನನ್ನು ಪಾಪ ತೋರಿಸಿಕೊಡ್ತಾರೆ. ನಮ್ಮ ಪಾಪ ಎಲ್ಲಿ ಯಾರು ತೋರಿಸ್ಕೊಡ್ತಾನೆ? ಯೇಸುಸ್ವಾಮಿ ತೋರಿಸಿಕೊಡ್ತಾನೆ. ಯಾಕಂದ್ರೆ ಯೇಸುಸ್ವಾಮಿಗೆ ಏನ್ ಬೇಕು? ಪಾಪಿಯಾದ ಮನುಷ್ಯನ ಮನಸ್ಸಾಂತರ ಪಡಿಸ್ಬೇಕು. ಯಾಕಂದ್ರೆ ಪಾಪ ಮನುಷ್ಯನನ್ನು ಏನ್ ಮಾಡ್ತದೆ? ಮನುಷ್ಯನ ಜೀವಿತ ನಾಶ ಮಾಡ್ತದೆ. ಯೇಸು ಬಂದದ್ದು ಯಾಕೆ? ಜೀವಿತವನ್ನು ಕೊಡಲು ಅಲ್ಲ. ಅದೇ ಯೇಸುಸ್ವಾಮಿ ಕೊಡುವಂತ ಜೀವಿತ ಅದು ಒಳ್ಳೆ ಜೀವಿತ. ಯಾಕಂದ್ರೆ ಒಬ್ಬ ಮನುಷ್ಯನು ಪಾಪದಲ್ಲಿ ಜೀವಿಸಿ ಪಾಪದಲ್ಲಿ ಸಾಯುವುದಾದ್ರೆ ದೇವರ ವಾಕ್ಯ ಅವನಿಗೆ ನರಕ ಅಂತ ಹೇಳ್ತಾರೆ. ಒಬ್ಬ ಮನುಷ್ಯನು ತನ್ನ ಪಾಪಿಯನ್ನು ಒಪ್ಪಿಕೊಂಡು ಅದನ್ನು ಅರಿಕೆ ಮಾಡಿ ಬಿಟ್ಟು ಯೇಸುಸ್ವಾಮಿನ ರಕ್ಷಕನಾಗಿ ಅಂಗೀಕಾರ ಮಾಡುವಾಗ ಅವರ ಜೀವಿತದಲ್ಲಿ ಸಮಾಧಾನ ಬರ್ತದೆ, ಸಂತೋಷ ಬರ್ತದೆ. ಸೆಕೆಂಡ್ ಆ ವಾಕ್ಯದ ಪ್ರಕಾರ ಜೀವಿಸುವಾಗ ಒಂದು ದಿನ ಪರಲೋಕ ನಾವು ಸೇರ್ತೇವೆ ಅಲ್ಲ. ಒಳ್ಳೆ ದೇವರ ಒಳ್ಳೆ ಒಂದು ಮಾರ್ಗ ನಮಗೆ ಈ ಲೋಕದಲ್ಲಿ ಯೇಸುಸ್ವಾಮಿ ತೋರಿಸಿಕೊಟ್ಟು. ಫಸ್ಟ್ ಈಗ ನೀವು ಚರ್ಚಿಗೆ ಹೋಗ್ಲಿಕ್ಕೆ ಪ್ರಾರಂಭ ಮಾಡಿದ್ರಿ, ನಿಮ್ಮ ತಾಯಿ ಹೋದ್ರು, ನೀವು ಹೋದ್ರಿ. ನಿಮ್ಮ ಕುಟುಂಬದಲ್ಲಿ ಹೇಗಾಯ್ತು ಅಲ್ಲ? ಒಂದು ವಾತಾವರಣ ಹೇಗೆ ಉಂಟಾಯ್ತು ಅಂದ್ರೆ, ಯಾಕಂದ್ರೆ ನೀವು ಒಂದು ಹಿನ್ನೆಲೆ ಇದ್ದವರು ಇನ್ನೊಂದು ಹಿನ್ನೆಲೆಗೆ ಬರುವಾಗ ಅಲ್ಲಿ ಕುಟುಂಬದಲ್ಲಿ ಕೆಲವು ಗಲಿಬಿಲಿ, ಊರಿನಲ್ಲಿ ಸ್ವಲ್ಪ ಗಲಿಬಿಲಿ, ಇದನ್ನು ಸಹಜ ಒಂದು ಆಗುವಂತ ಇದ್ದಲ್ಲಿ ಹೇಗಾಯ್ತು ಪಾಸ್ಟರ್? ಅಂದ್ರೆ ಈಗ ಇದಕ್ಕೆ ಮುಖ್ಯವಾಗಿ ನಮ್ಮ ತಾಯಿಯವರಿಗೆ ಇಷ್ಟು ಒಂದು ಸೀರಿಯಸ್ ಆಗಿರ್ತಕ್ಕಂಥ, ಡಾಕ್ಟರಿಂದ ವಾಸಿಯಾಗದೆ ಇರ್ತಕ್ಕಂಥ ಅನೇಕ ಆಚಾರ ಒಂದು ಪದ್ಧತಿಗಳಿಂದ ಎಷ್ಟೋ ನಾವು ಹಣವನ್ನ ಖರ್ಚು ಮಾಡಿದ್ರು ಕೂಡ ನಮಗೆ ಇದರಿಂದ ವಾಸಿ ಆಗ್ಲಿಲ್ಲ ಅಂದಾಗ ಜನಗಳು ಕೂಡ ಪರವಾಗಿಲ್ಲ, ಇವರು ದೇವರಲ್ಲಿ ಒಂದು ಸತ್ಯಾಂಶ ಇದೆ ಅಂತ ಹೇಳ್ಬಿಟ್ಟು ಇವತ್ತು ಕೂಡ ನಮ್ಮ ಒಂದು ಗ್ರಾಮದಲ್ಲಿ ಯೇಸು ಪ್ರಭು ಬಗ್ಗೆ ಯಾರು ಕೂಡ ಅವಹೇಳನ ಮಾಡೋದಿಲ್ಲ. ಬಟ್ ಆದ್ರೆ ಕೆಲವರು ಸರಿ ನಮಗೂ ಒಂದು ಟೈಮ್ ಬರುತ್ತೆ ಅಂತ ಹೇಳಿ ಕೆಲವ್ರು ಏನ್ ಮಾಡ್ತಾರೆ ಅಂದ್ರೆ, ಕೆಲವರು ನಂಬ್ತಾ ಇದ್ದಾರೆ, ನಮ್ದೇ ಇರತಕ್ಕಂಥವ್ರು ಯಾವುದೇ ರೀತಿ ತೊಂದರೆ ಮಾಡ್ತಾ ಇಲ್ಲ. ಬಟ್ ಏನಪ್ಪಾ ಅಂದ್ರೆ ಅವ್ರ ದೇವರು ಕೂಡ ನಿಜವಾದ ದೇವ್ರು. ಯಾಕಂದ್ರೆ ಅವರಷ್ಟು ಪೂಜೆ ಪುರಸ್ಕಾರಗಳು ಬಲಿಗಳನ್ನ ಕೊಟ್ಟಿರ್ತಕ್ಕಂಥವ್ರು ಇರ್ಲಿಲ್ಲ. ಮತ್ತೆ ಡಾಕ್ಟರ್ ಹತ್ರ ಹೋಗಿ ಎಷ್ಟೋ ಹಣವನ್ನ ಅವರು ಖರ್ಚು ಮಾಡಿದ್ದಾರೆ. ಆದ್ರೂ ನಿಜವಾದ ದೇವ್ರು ಅವ್ರ ದೇವ್ರು ಅಂತ ಹೇಳ್ಬಿಟ್ಟು ಇವತ್ತು ಯಾರು ಕೂಡ, ಯಾಕಂದ್ರೆ ನಾವು ಯಾರಿಗೂ ಕೆಟ್ಟದ್ ಮಾಡ್ತಾ ಇಲ್ಲ, ಯಾರಿಗೂ ನಾವು ಸಮಸ್ಯೆ ಮಾಡ್ತಾ ಇಲ್ಲ. ನಾವೇನಪ್ಪಾ ಅಂದ್ರೆ ನಮ್ಮ ತಾಯಿಯವರು ಹೆಂಗೆ ಒಂದು ಅನಾರೋಗ್ಯದಲ್ಲಿ ಬಳಲ್ತಾ ಇದ್ದಾರೋ ಮತ್ತು ನನ್ನ ಜೀವಿತದಲ್ಲಿ ಹೆಂಗೆ ಸಮಾಧಾನ ಇಲ್ಲದೆ ನಾನು ಜೀವಿಸ್ತಾ ಇದ್ನೋ, ಒಂದು ದಿನ ನಾನು ಈ ಲೋಕವನ್ನೆಲ್ಲ ಸಂಪಾದನೆ ಮಾಡ್ಕೊಂಡ್ರು ಕೂಡ ನನ್ನ ಆತ್ಮವನ್ನು ನಷ್ಟಪಡಿಸಿಕೊಂಡ್ರೆ
ನಾನು ಕೂಡ ಒಂದು ದಿವಸ ನಾನು ನರಕಕ್ಕೆ ಹೋಗ್ಬೇಕಾಗತ್ತೆ. ಹಂಗಾಗಿ ನನ್ನ ತರ ನರಕಕ್ಕೆ ನಾನು ನಂಬದೇ ಇಲ್ಲ, ನಾನು ನಂಬಲಿಲ್ಲ ಅಂತ ಹೇಳಿದ್ರೆ ನರಕಕ್ಕೆ ಹೋಗ್ಬಿಡ್ತೇನೆ. ಅದಕ್ಕೆ ಈಗ ನಂಬಿದ್ರೆ ನನಗೆ ನಿತ್ಯ ಜೀವ ಸಿಗುತ್ತೆ. ಅದಕ್ಕೋಸ್ಕರ ನಂತರ ಯಾರಾದ್ರೂ ಕೂಡ ನಂಬಿದ್ರೆ ಅವರಿಗೊಂದು ನಿತ್ಯ ಜೀವ ಆಗುತ್ತೆ. ನಾನಂತೂ ಅವರಿಗೆ ದುಡ್ಡು ಕೊಟ್ಟು ಸಹಾಯ ಮಾಡೋಕ್ಕಾಗಲ್ಲ. ಇವತ್ತು ಒಳ್ಳೆ ಕಾರ್ಯ ಮಾಡಬೇಕು. ಯೇಸು ಪ್ರಭು ಹೇಳೋದಷ್ಟೇ, ಒಳ್ಳೆ ಕಾರ್ಯ ಮಾಡ್ರಿ ಅಂತ ಹೇಳ್ಬಿಟ್ಟು. ನೋಡ್ರಿ, ಈಗ ಲೋಕದಲ್ಲಿ ಒಂದು ಕೆನ್ನೆಗೆ ಹೊಡೆದ್ರೆ ಮತ್ತೆ ಇನ್ನೊಂದು ಕೆನ್ನೆಗೆ ಬೇಕಾದ್ರೆ ಹೊಡಿರಿ ಅಂತ ಹೇಳ್ತಾರೆ. ಆದ್ರೆ ಯೇಸು ಪ್ರಭು ಮಾತ್ರ ಹೇಳ್ತಾರೆ, ಒಂದು ಕೆನ್ನೆಗೆ ಒಬ್ಬ ವ್ಯಕ್ತಿ ಹೊಡೆದ್ರು ಕೂಡ ಮತ್ತೊಂದು ಕೆನ್ನೆಯನ್ನು ತೋರಿಸು. ಅಂದ್ರೆ ಶಾಂತ ಗುಣವಾಗಿ ಒಳ್ಳೆ ಸ್ವಭಾವಗಳನ್ನ, ಒಳ್ಳೆ ಒಂದು ಗುಣನಡತೆಯನ್ನು ತೋರಿಸ್ಕೊಡುವಂತ ಏಕೈಕ ವ್ಯಕ್ತಿ ಯಾರಾದ್ರೂ ಇದಾರಂದ್ರೆ ಪ್ರಪಂಚದಲ್ಲಿ ಯೇಸು ಕ್ರಿಸ್ತರು ಮಾತ್ರ. ಹಂಗಾಗಿ ಯೇಸು ಕ್ರಿಸ್ತನಲ್ಲಿ ಅಪ್ಪಟವಾದಂತ ಒಳ್ಳೆತನ ಇದೆ, ಒಳ್ಳೆ ಒಂದು ಮಾನವೀಯತೆ ಇದೆ, ಒಳ್ಳೆ ಸ್ವಭಾವ ಇದೆ. ಹಾಗಾಗಿ ಇವತ್ತು ನಾನೇನ್ ಮಾಡ್ತೀನಿ ಅಂದ್ರೆ, ಎಷ್ಟೋ ಜನ ನಶಿಸಿ ಹೋಗ್ತಾರೆ, ಎಷ್ಟೋ ಜನ ಕುಡುಕುತನ ಮಾಡಿಕೊಂಡು, ಎಷ್ಟೋ ಜನ ಡ್ರಗ್ಸ್ ಅನ್ನ ತಗೊಂಡು, ಎಷ್ಟೋ ಜನ ಪಾಪದ ಕೃತ್ಯಗಳನ್ನ ಮಾಡಿ ಅವರ ಆರೋಗ್ಯವನ್ನು ಕೆಡಿಸ್ಕೊಂಡು, ಅವರು ದೇಹವನ್ನು ಕೆಡಿಸ್ಕೊಳ್ಳೋದಲ್ಲದೆ ಆತ್ಮವನ್ನು ಕೆಡಿಸ್ಕೊಂಡು ಅವರು ನರಕಕ್ಕೆ ಹೋಗೋದಕ್ಕಿಂತಲೂ ಒಳ್ಳೆ ತರ ನೀವು ನಡ್ಕೊಳ್ರಿ ಅಂತ ಹೇಳ್ಬಿಟ್ಟು ಯೇಸು ಕ್ರಿಸ್ತನ ಬಗ್ಗೆ ಹೇಳೋದಕ್ಕೆ ನಾನು ಸಂತೋಷವುಳ್ಳವನಾಗಿದ್ದೇನೆ. ಓಕೆ ಓಕೆ ಫಸ್ಟ್ ನೀವೀಗ ನಿಮ್ಮ ಊರಿನಲ್ಲಿ ಸೇವೆ ಮಾಡ್ತಾ ಇದ್ದೀರಿ. ಅಂದರೆ ಕೆಲವು ವಿರೋಧಗಳು ಇರ್ತವೆ. ಅಂದರೆ ನಿಮ್ಮ ಕುಟುಂಬದಲ್ಲಿ, ಮನೆಯಲ್ಲಿ ಅಂದರೆ ಕೆಲವು ಸರ್ತಿ ಹೊರಗಿನಿಂದ ಕೆಲವು ಸರ್ತಿ ಉಪದ್ರಗಳನ್ನು ಮಾಡುವಂಥ ಜನರು ಇರ್ತಾರೆ. ಹೌದು, ತುಂಬ ಕಡೆಯಲ್ಲಿ ಮಾಡ್ತಾ ಇದ್ದಾರೆ. ಯಾಕಂದರೆ ತುಂಬ ತೊಂದರೆ ಪಡಿಸುವಂಥ ಜನರು ಇದ್ದಾರೆ. ಅಂಥ ತೊಂದರೆ ನಿಮಗೆ ಏನಾದರೂ ಬಂದಿದೆ ಪಾಶೆ? ಅದು ಸರ್ವೇ ಸಾಮಾನ್ಯ. ಮಾನವ ಅಂತ ಹೇಳಿದಾಗ ಈಗ ಒಂದು ಒಳ್ಳೆಯದನ್ನು ಮಾಡ್ತಾರೆ ಅಂತ ಹೇಳಿದರೆ ಅದಕ್ಕೆ ಸಡನ್ಲಿ ತಿಳಿಯದೆ, ಈಗ ಯಾಕಂದರೆ ನನ್ನ ಬಗ್ಗೆ ಅವರಿಗೆ ತಿಳಿದಿದ್ರೆ ಸ್ವಲ್ಪ ಅವಾಯ್ಡ್ ಮಾಡ್ತಾರೆ. ನನ್ನ ಬಗ್ಗೆ ಅವರಿಗೆ ತಿಳಿದಿಲ್ಲ, ನನ್ನ ಒಳ್ಳೆತನ ಸಡನ್ಲಿ ನಾನು ಅವರಿಗೆ ಒಳ್ಳೇದನ್ನ ಮಾಡೋಕೆ, ಫಾರ್ ಎಕ್ಸಾಂಪಲ್ ಯಾರೋ ಒಬ್ರು ಒಂದು ಹೆಣ್ಮಗಳು ಅವರು ಒಂದು ಭಿಕ್ಷೆ ಕೇಳ್ತಾರೋ, ಇಲ್ಲ ಕಷ್ಟದಲ್ಲಿ ನನಗೆ ಹೊಟ್ಟೆ ಹಸಿವಾಗಿದೆ ಅಂತ ಕೇಳ್ತಾರೋ ಗೊತ್ತಿರಲ್ಲ. ನನ್ನ ಜೋಬಲ್ಲಿರುತ್ತೆ ಒಂದು 500 ರೂಪಾಯಿನೋ 1000 ರೂಪಾಯಿ ನಾನು ಕೊಟ್ಟು ಬಿಡ್ತೇನೆ. ಆದರೆ ಜನಗಳು ಸಡನ್ಲಿ ಯಾರಾದರೂ ಕೂಡ ನನ್ನ ಬಗ್ಗೆ ತಪ್ಪಾಗಿ ತಿಳ್ಕೊ, ಯಾಕೆ ಈತ ನೋಡಿದ್ರೆ 1000 ರೂಪಾಯಿ ಕೊಟ್ಬಿಟ್ನಲ್ಲ, ಯಾವ ಉದ್ದೇಶಕ್ಕೆ ಅಂತ ಹೇಳ್ಬಿಟ್ಟು ಆ ಥರ ತಪ್ಪಾಗಿ ತಿಳ್ಕೊಂಡು ಸಡನ್ಲಿ ನಮ್ಮ ಮೇಲೆ ಬೇರೆ ರೀತಿಯಾಗಿ ಒಂದು ತೊಂದರೆ ಸಮಸ್ಯೆಯನ್ನು ಮಾಡೋರು ಇರ್ತಾರೆ. ಹಂಗಾಗಿ ಅದೇ ಥರ ಇವತ್ತು ನಾವು ಕೂಡ ಸಡನ್ಲಿ ಒಳ್ಳೆ ಕಾರ್ಯಗಳನ್ನು ನಾವು ಮಾಡುವಾಗ, ಈಗ ಸುವಾರ್ತೆ ಅಂತ ಹೇಳೋದಾದ್ರೆ ಒಳ್ಳೆಯ ಸುದ್ದಿ, ಗುಡ್ ನ್ಯೂಸ್ ಅಂತ ಹೇಳ್ತಾರೆ. ಈ ಶುಭ ಸುದ್ದಿಯನ್ನ ತಿಳಿಯದೇ ಇರ್ತಕ್ಕಂಥ ಜನರಿಗೆ ನಾವು ಒಂದೇ ಸಾರಿ ಹೇಳುವಾಗ ಎಲ್ಲರೂ ಕೂಡ ರಿಯಾಕ್ಟ್ ಆಗ್ತಾರೆ. ಹಂಗಾಗಿ ಇದು ಸರ್ವೇ ಸಾಮಾನ್ಯ. ನಾವೇನ್ ಮಾಡ್ಬೇಕಂದ್ರೆ ಆದಷ್ಟು ನಮ್ಮ ದೇವರ ವಾಕ್ಯ ಹೇಳೋ ಪ್ರಕಾರ ನಮ್ಮ ಒಳ್ಳೆತನದಿಂದ ಕೆಟ್ಟತನವನ್ನ ಸೋಲಿಸಬೇಕು. ಹಂಗಾಗಿ ಈ ಲೋಕದಲ್ಲಿ ನಾವು ಒಂದಲ್ಲ ಒಂದ್ ದಿವಸ ಕೆಟ್ಟವರಾಗಿದ್ವಿ. ನಾವು ಕೂಡ ಯೇಸು ಪ್ರಭುನ ನೋಡಿ, ನಮ್ಮ ತಾಯಿಯವರಿಗೆ ಒಬ್ರು ಸೇವಕರು ಬಂದು ಸುವಾರ್ತೆ ಹೇಳುವಾಗ ಅವರಿಗೆ ನಾವು ಕೂಡ ಸ್ವಲ್ಪ ರ್ಯಾಶ್ ಆಗಿ ಮಾತಾಡಿದ್ವಿ, ಬೇಡಪ್ಪ ನೀನು ಏನೂ ಇಲ್ಲ ಹೋಗ್ಬಿಡ್ರಿ ಅಂತ ಹೇಳ್ಬಿಟ್ಟು. ಅದೇ ತರ ಅವರು ಕೂಡ ಮಾಡ್ತಾರೆ. ಅದರಲ್ಲಿ ನಾವೇನಪ್ಪ ಅಂದ್ರೆ ನಮ್ಮ ಒಳ್ಳೆಯ ಕ್ರಿಯೆಗಳನ್ನ, ನಮ್ಮ ಶಾಂತ ಗುಣದಿಂದ ಒಳ್ಳೆ ಕಾರ್ಯಗಳನ್ನ ಮಾಡಿದ್ರೆ ಖಂಡಿತ ಈ ಲೋಕದಲ್ಲಿ ಯಾರು ಕೂಡ ಕೆಟ್ಟವರಂತ ಹೇಳಕ್ಕಾಗಲ್ಲ, ಎಲ್ಲರೂ ಕೂಡ ತುಂಬಾ ಒಳ್ಳೆಯವರೇ ಇದ್ದಾರೆ. ಅದೇ ನಮ್ಮ ಗುಣನಡತೆಯಿಂದ, ನಮ್ಮ ಸ್ವಭಾವದಿಂದ ನಾವು ಅವರಿಗೆ ತೋರಿಸ್ಬೇಕು. ಮತ್ತೆ ಇನ್ನೊಂದು ಏನಪ್ಪಾ ಅಂದ್ರೆ, ನಮ್ಮ ಬಗ್ಗೆ ಸ್ವಲ್ಪ ಹೊಟ್ಟೆಕಿಚ್ಚಿನ ಮನೋಭಾವ ಇರ್ತಕ್ಕಂಥವರು ಪ್ರಚೋದಿಸಿ ನಮ್ಮ ಒಳ್ಳೆ ಕಾರ್ಯಗಳನ್ನ ಸಹಿಸಲ್ಲ. ಅಂಥವ್ರು ಕೂಡ ನಮ್ಮ ಒಂದು ಒಳ್ಳೆ ಕಾರ್ಯಗಳನ್ನ ನಿಧಾನವಾಗಿ ಅವ್ರು ಅರ್ಥಕೊಂಡ್ರೆ ನಮಗೆ ಯಾವುದೇ ರೀತಿ ಸಮಸ್ಯೆ ಮಾಡಲ್ಲ ಅಂತ ನನ್ನ ಅಭಿಪ್ರಾಯ. ಅಂದ್ರೆ ನೀವು ಯಾರಿಗೆ ಉಪದ್ರ ಮಾಡ್ಲಿಕ್ಕೆ ಹೋಗುದಿಲ್ಲ. ಹೌದು, ನೀವು ಏನ್ ಮಾಡ್ತೀರಿ, ನಿಮ್ಮ ಕೆಲಸ ನೀವು ಮಾಡ್ತಾ ಇರ್ತೀರಿ. ಅಂದ್ರೆ ಇತರಿಗೆ ಉಪದ್ರ ಮಾಡ್ಲಿಕ್ಕೆ, ಇತರಿಗೆ ಒಳ್ಳೇದಕ್ಕೂ ಮಾಡ್ಲಿಕ್ಕೆ ನೋಡ್ತೀರಿ. ಹೌದು, ಈ ಥರನೂ ಒಳ್ಳೇದು ಆಗಿರ್ಬೋದು. ಕೆಲವು ಕುಡುಕರಿದ್ದಾರೆ, ಬೇರೆ ಬೇರೆ ರೀತಿಯಲ್ಲಿ ದುಶ್ಚಟಗಳು ಬಿದ್ದವರಿದ್ದಾರೆ. ಅವರನ್ನು ಏನು ಮಾಡ್ತೀರಿ, ಅವರಿಗೆ ದೇವ್ರ ವಾಕ್ಯ ಹೇಳಿ ಅವರಿಗೆ ಒಳ್ಳೆ ದಾರಿ ನಡೆಸಲಿಕ್ಕೆ ನೋಡ್ತೀರಿ. ಯಾಕಂದರೆ ಒಂದು ಒಳ್ಳೆ ಸನ್ಮಾರ್ಗಕ್ಕೆ ನಡೆಸಲಿಕ್ಕೆ ನೋಡಿ. ಅವಾಗ ಕೆಲವರಿಗೆ ಆಗೋದಿಲ್ಲ. ಅಂದರೆ ಇವರನ್ನೇ ಹೇಳುವಂಥದ್ದು ಮಾತಿದ್ರೆ ಮತಾಂತರ ಮಾಡ್ತಾರೆ, ಮತಾಂತರ ಅಂತ. ಮತಾಂತರ ಅಂದರೆ ಏನು, ಅದರಲ್ಲಿ ಏನಿದೆ ಭಾಷೆ ಅಂದ್ರೆ? ಈಗ ನೀವು ಆವಾಗ ಹೇಳಿದ್ರಿ, ನಾನು ಇನ್ನೋಸೆಂಟ್ ಆಗಿದ್ದೆ, ನಾನು ಅಂದರೆ ಎಲ್ಲರ ಜೊತೆಯಲ್ಲಿ ಬೆರೆಸ್ತಿರ್ಲಿಲ್ಲ. ನಂದಾಗೆ ನನ್ನ ಹಾಗೆ ಇರುವಂಥ ಕೆಲವು ಜನರಲ್ಲಿ ನಾನು ಇರ್ತಿದ್ದೆ, ಅಂದ್ರೆ ಅವ್ರ ಜೊತೆಯಲ್ಲಿ ನಾವು ಫ್ರೆಂಡ್ಸ್ ಇದ್ರೆ ಅಂತ. ನೀವು ಇನ್ನೋಸೆಂಟ್ ಆಗಿದ್ರಿ, ನಿಮಗೆ ಪಾಪನೇ ಇರಲಿಲ್ಲಲ್ಲ. ಹಾಗಾದ್ರೆ ಒಂದು ರೀತಿಯಲ್ಲಿ ಹೇಳಿದಾದ್ರೆ, ಈಗ ನಿಮಗೆ ದೇವರ ವಾಕ್ಯ ಕೇಳುವಾಗ ನಿಮ್ಮ ಪಾಪದ ಅರಿವು ಉಂಟಾಯಿತು. ಹೌದು ಅಲ್ಲ? ಹೌದು, ಜನರು ಇನ್ನೋಸೆಂಟ್ ಆಗಿರ್ತಾರೆ, ಆದ್ರೆ ಒಳಗೆ ಪಾಪ ಇರ್ತದೆ. ಅದು ನಿಜ. ಹೌದು, ಪಾಪ ಮನುಷ್ಯನ ಕಣ್ಣಿಗೆ ಕಾಣುವುದಿಲ್ಲ. ಅಲ್ಲ, ಅಂದ್ರೆ ನಾವು ಇನ್ನೋಸೆಂಟ್ ಆಗಿ ನೀವು ಇದ್ರಿ, ಆದ್ರೆ ನಿಮ್ಮ ಒಳಗಿರುವಂತ ಪಾಪ ನಿಮಗೆ ಮತ್ತು ದೇವರಿಗೆ ಮಾತ್ರ. ಕರೆಕ್ಟ್. ಅದು ದೇವರ ವಾಕ್ಯ ನಿಮಗೆ ಕೇಳುವಾಗ ಆ ಪಾಪದ ಅರಿವು ಉಂಟಾಯಿತು.
ಖಂಡಿತ. ಈಗ ನೀವು ಹೇಳುವಂಥ ಮಾತು ನನಗೆ ಅದು ತುಂಬ ಒಂದು ಆಶ್ಚರ್ಯಕರವಾಗಿದೆ. ಇವತ್ತು ಕೂಡ ಅನೇಕರು ಲೋಕದ ರೀತಿಯಲ್ಲಿ ನಾನು ಮಾಡುವಂಥದ್ದೇ ಸರಿ, ನಾನು ಇನ್ನೋಸೆಂಟ್ ಆಗಿದ್ದೀನಿ, ನಾನು ಎಲ್ರಿಗೂ ದಾನ ಧರ್ಮ ಮಾಡ್ತಾ ಇದ್ದೀನಿ, ನಾನು ಒಳ್ಳೆ ರೀತಿಯಾಗಿ ನಾನು ಒಳ್ಳೆ ಕಾರ್ಯಗಳನ್ನು ಮಾಡ್ತಾ ಇದ್ದೀನಿ ಅಂತ ಹೇಳ್ತಾರೆ. ಖಂಡಿತವಾಗಿಯೂ ಅದು ಒಂದು ಒಳ್ಳೇದೇ, ಇಲ್ಲ ಅಂತ ಹೇಳಲ್ಲ. ಆದರೂ ಕೂಡ ಆತ್ಮದಲ್ಲಿ ನನ್ನ ತಂದೆ ತಾಯಿ, ನನ್ನ ತಾತ ಮುತ್ತಾತ ಇವರು ಮಾಡಿರ್ತಕ್ಕಂಥ ಒಂದು ತಲೆಮಾರಿನ ಒಂದು ಜನ್ಮ ಪಾಪ, ಇದೆಲ್ಲ ಶಾಪಗಳು, ಇದೆಲ್ಲ ಕಟ್ಟುಗಳು ನನಗೆ ತದನಂತರವಾಗಿ ಗೊತ್ತಾಯಿತು. ಹೌದು, ನನ್ನ ಈ ಒಂದು ಶಾಪಕ್ಕೆ ಕಾರಣ ಏನು? ಯಾಕಂದ್ರೆ ಒಂದು ಅನಾರೋಗ್ಯ, ವ್ಯಾಧಿ, ಬಡತನ, ತುಂಬಾನೇ ಇವೆಲ್ಲ ಕೂಡ ಶಾಪದ ಒಂದು ಕಟ್ಟುಗಳು ಎಂಬುದಾಗಿ ನನಗೆ ಗೊತ್ತಾಯಿತು. ಆಮೇಲೆ ಸಮಾಧಾನ ಇಲ್ಲದೆ ಇರ್ತಕ್ಕಂಥದ್ದು, ಮನೋವೇದನೆ, ಮನೋವಿಸ್ಮಯ, ಆಮೇಲೆ ಮಲ್ಕೊಂಡಿರುವಾಗೆಲ್ಲ ಕೆಟ್ಟ ಕೆಟ್ಟ ಕನಸುಗಳು, ಒಂಥರ ಎಷ್ಟೋ ಸರಿ ನನಗೆ ಕೆಲವರು ಹೇಳ್ತಾರೆ ದೆವ್ವ ಇಲ್ಲ, ಭೂತ ಇಲ್ಲ ಅಂತ ಹೇಳಿ. ನನ್ನ ಪ್ರಕಾರ ಎಷ್ಟೋ ಸಾರಿ ಒಂದು ದೆವ್ವದ ಸ್ವರವನ್ನ ನಾನು ಪರ್ಸನಲ್ ಆಗಿ ನಾನು ಕೇಳಿದ್ದೀನಿ. ಎಷ್ಟೋ ಸಾರಿ ನನ್ನ ಕುತ್ತಿಗೆಯನ್ನ ಹಿಚ್ಕಿದೆ, ಆಮೇಲೆ ಬಹಳಷ್ಟು ನನಗೆ ಅಟ್ಯಾಕ್ ಮಾಡಿದೆ. ಅದು ಆತ್ಮಿಕವಾಗಿ ನನಗೆ ಮಾತ್ರ ಗೊತ್ತು. ಅದೆಲ್ಲ ಕೂಡ ನಾನು ಯೇಸು ಪ್ರಭುನ ನಂಬ್ಕೊಂಡಾಗ, ಯೇಸು ಅಂತ ಹೇಳಿದಾಗ ಎಷ್ಟೋ ದುಷ್ಟ ಆತ್ಮಗಳು ನನ್ನನ್ನು ಬಿಟ್ಟು ಹೋಗಿದೆ. ಹಂಗಾಗಿ ನನಗೆ ಗೊತ್ತು, ಆತ್ಮಿಕವಾಗಿ ಯಾರು ಕೂಡ ಪರಿಶುದ್ಧರಿಲ್ಲ. ಮಾನಸಿಕವಾಗಿ ನೋಡಿ, ಇವತ್ತು ಒಬ್ಬ ಮನುಷ್ಯ ಅಂತ ಹೇಳುವಾಗ ಒಂದು ಶರೀರ, ಮನಸ್ಸು ಮತ್ತೆ ಆತ್ಮ, ಈ ಮೂರನ್ನು ಒಳಗೊಂಡಂತವನೇ ಒಬ್ಬ ವ್ಯಕ್ತಿ ಅಂತ ನಾವು ನೋಡ್ತೇವೆ. ಹಂಗಾಗಿ ಶರೀರದಲ್ಲಿ ನಾನು ಸ್ನಾನ ಮಾಡಿಕೊಂಡು ಒಳ್ಳೆ ಬಟ್ಟೆ ಹಾಕೊಂಡಿದ್ದೀನಿ ಅಂದ್ರೆ ನಾನು ಪರಿಶುದ್ಧನಾಗ್ಲಿಕ್ಕೆ ಸಾಧ್ಯ ಇಲ್ಲ. ಹಂಗಾಗಿ ಮನಸ್ಸಿನಲ್ಲಿ ಇತರರ ಕುರಿತು ನಾನು ವ್ಯಾಮೋಹಗೊಳ್ಳುವಂಥದ್ದು, ಹೊಟ್ಟೆ ಕಿಚ್ಚು ಪಡುವಂಥದ್ದು, ಕೋಪ ಮಾಡಿಕೊಳ್ಳುವಂಥದ್ದು, ಇದೆಲ್ಲ ಕೂಡ ಒಂದು ಮಾನಸಿಕವಾಗಿರ್ತಕ್ಕಂಥ ಒಂದು ಪಾಪವಾಗಿದೆ. ಮತ್ತು ಇನ್ನೂ ಕೂಡ ಆತ್ಮಿಕವಾಗಿ ಕೂಡ ಅನೇಕ ಒಂದು ಕಲೆಗಳು, ಈ ಪಾಪಗಳು ಇದೆ. ಹಂಗಾಗಿ ನಿಜವಾಗ್ಲೂ ಒಂದು ದೇವರ ವಾಕ್ಯ ಬೆಳಕಾಗಿದೆ. ಆ ಬೆಳಕಿನ ಮುಂದೆ ನಾವು ಬಂದಾಗ ನಮ್ಮ ಕತ್ತಲೆ ಏನಂತ ಗೊತ್ತಾಗುತ್ತೆ. ಆ ಸಮಯದಲ್ಲಿ ನಮ್ಮನ್ನು ಸರಿಪಡಿಸ್ಕೊಂಡು ಮುಂದೆ ಹೋಗೋದು ಒಂದು ಒಳ್ಳೆ ಪವಿತ್ರವಾದ ಜೀವಿತ. ಖಂಡಿತ. ಯಾಕಂದ್ರೆ ಯೇಸು ಸ್ವಾಮಿ ಬೆಳಕಾಗಿದ್ದಾನೆ. ಹೌದು, ನಮ್ಮ ಒಳಗಿರುವಂಥ ಕತ್ತಲೆಯನ್ನು ಪರಿಹರಿಸ್ತಾನೆ. ನಿಜ. ನಾವು ತೆರೆದು ಕೊಟ್ರೆ ಅದನ್ನು ಸರಿಯಾಗಿ ಅದನ್ನು ಪರಿಹರಿಸಿ ನಮಗೆ ನೂತನ ಜೀವಿತ ಕೊಡ್ತಾನೆ. ಹೌದು. ಬೈಬಲ್ನಲ್ಲಿ ಒಂದು ಒಳ್ಳೆ ವಾಕ್ಯದ, ಒಬ್ಬನ ಕ್ರಿಸ್ತನಲ್ಲಿ ಇರುವುದಾದ್ರೆ ಅವನು ನೂತನ ಸೃಷ್ಟಿ ಅಲ್ಲ, ಹಳೆದೆಲ್ಲ ಹೋಯ್ತು, ಎಲ್ಲ ನೂತನವಾಯ್ತು, ದೇವರಿಂದಲೇ ಆಯ್ತು ಅಂತ ವಾಕ್ಯ. ಮನುಷ್ಯನಿಂದ, ನಮ್ಮಿಂದ ಅಲ್ಲ. ಯಾಕಂದ್ರೆ ಒಬ್ಬರ ಜೀವಿತ ಬದಲಾವಣೆ ಆಗ್ಬೇಕಾದ್ರೆ ಅನೇಕರು ಮತಾಂತರ ಹೇಳ್ತಾರೆ. ಮತಾಂತರ ಮಾಡಿದ್ರೆ ಅವನ ಸ್ವಭಾವ ಬದಲೇ ಆಗುದಿಲ್ಲ. ಅವರು ಇರುವಂತ ಸ್ವಭಾವ ಎಲ್ಲ ಕಡೆ ಎಲ್ಲ ಅದೇ ಸ್ವಭಾವ ಇರ್ತದೆ. ಆದ್ರೆ ಒಬ್ಬನ ಜೀವಿತದಲ್ಲಿ ಮಾನಸಾಂತರ ಹೊಂದುವಾಗ, ಅಂದ್ರೆ ಆತ್ಮದಲ್ಲಿ ಒಳಗೆ ಪರಿವರ್ತನೆ ಆಗುವಾಗ ಅವನ ಕಂಪ್ಲೀಟ್ ಒಬ್ಬ ಜೀವಿತನೇ, ಅವನ ಒಂದು ವ್ಯಕ್ತಿತ್ವವೇ ಒಂದು ಬದಲಾವಣೆ ಆಗ್ತದೆ. ಓಕೆ, ನನ್ನ ಪ್ರಕಾರ ಮತಾಂತರ ಅಂತ ಹೇಳ್ಬಿಟ್ಟು ಹೇಳುವಂತ ಅನೇಕರಿಗೆ ನಾನು ಹೇಳುವಂತ ಒಂದು ಮರು ಉತ್ತರ ಏನಪ್ಪಾ ಅಂತ ಹೇಳೋದಾದ್ರೆ, ಇವತ್ತು ಯಾರು ಕೂಡ ನಮ್ಮ ಇಂಡಿಯಾದಲ್ಲಿ ಅಷ್ಟು ಮತಾಂತರ ಆಗಿರ್ತಕ್ಕಂಥ ವ್ಯಕ್ತಿಗಳನ್ನ ನಾನು ನೋಡಿಲ್ಲ. ಮಾನಸಾಂತರ ಆಗಿರ್ತಕ್ಕಂಥವ್ರನ್ನ ಬಹಳ ಜನ ನೋಡಿದ್ದೇನೆ. ಯಾಕಂದ್ರೆ ಮಾನಸಾಂತರ ಆಗಿರ್ತಕ್ಕಂಥವ್ರನ್ನ ನಾವು ನೋಡುವಾಗ ಅವರ ಒಳ್ಳೆ ಗುಣ ನಡತೆಗಳು, ಕುಡುಕತನ ಎಲ್ಲ ಬಿಟ್ಟಿರ್ತಕ್ಕಂಥದ್ದು, ಅವರ ಪರಿಶುದ್ಧವಾದ ಒಳ್ಳೆ ನಡವಳಿಕೆ. ಎಷ್ಟೋ ಜನ ರೌಡಿಸಮ್ ಮಾಡಿದ್ದಾರೆ, ಎಷ್ಟೋ ಜನ ಕುಡುಕರಾಗಿ ಬಿದ್ದು ಆತ್ಮಹತ್ಯೆ ಮಾಡ್ಕೊಳ್ಳುವಂಥವರೆಲ್ಲ ಕೂಡ ದೇವ್ರ ಕಡೆ ತಿರ್ಕೊಂಡಿದ್ದಾರೆ. ಅಂಥವ್ರನ್ನ ನಾವು ಇವತ್ತು ಕೌಂಟ್ ಮಾಡೋದಾದ್ರೆ, ಒಂದು ಇಂಡಿಯಾದಲ್ಲಿ ಕ್ರಿಶ್ಚಿಯಾನಿಟಿ ಅಂತ ಹೇಳೋದಾದ್ರೆ, ಆ ಥರ ನಾವು ಮಾನಸಾಂತರ ಆಗಿರ್ತಕ್ಕಂಥವ್ರನ್ನೆಲ್ಲರನ್ನೂ ಕೌಂಟ್ ಮಾಡೋದಾದ್ರೆ 100 ಅಲ್ಲಿ ಒಂದು 25%, 30% ಆಗಿದೆ ಅಂತ ಹೇಳ್ಬೋದು. ಆದ್ರೆ ಇವತ್ತು ಯಾರು ಕೂಡ ಅವರ ಜಾತಿ, ಅವರ ಧರ್ಮ, ಅದು ಯಾರು ಕೂಡ ಬಿಟ್ಟು ಬಂದಿಲ್ಲ. ಏನಪ್ಪಾ ಅಂದ್ರೆ, ಇವತ್ತು ಅವರವರ ಜಾತಿಯಲ್ಲಿ, ಅವರವರ ಧರ್ಮದಲ್ಲಿ ಇದ್ದಾರೆ. ಯಾವ ಧರ್ಮಕ್ಕೂ ನಾವು ತೊಂದರೆ ಮಾಡೋದಿಲ್ಲ. ಈಗ ಕ್ರೈಸ್ತರು ಅಂತ ಹೇಳೋದಾದ್ರೆ, ಒಂದು ಪವಿತ್ರವಾದ ನಡವಳಿಕೆಯನ್ನ ಅನುಸರಿಸುವಂಥವರೇ ಕ್ರೈಸ್ತರಂತ ಹೇಳ್ಬೋದು. ಈ ಕ್ರೈಸ್ತರು ಯಾರಿಗೂ ಕೂಡ ಸಮಸ್ಯೆ ಮಾಡೋರಿಲ್ಲ. ಯಾಕಂದ್ರೆ ಯಾರಿಗೂ ಅಭ್ಯಂತರ ಮಾಡೋದಿಲ್ಲ. ಏನಪ್ಪಾ ಅಂದ್ರೆ, ಒಳ್ಳೆದ ಮಾರ್ಗದಲ್ಲಿ ಹೋಗ್ರಿ, ಒಳ್ಳೆ ಮಾರ್ಗದಲ್ಲಿ ಹೋದ್ರೆ ನಿನಗೆ ಒಳ್ಳೇದು. ಫಾರ್ ಎಕ್ಸಾಂಪಲ್ ಏನಂದ್ರೆ, ಕುಡುಕುತನ ಮಾಡ್ತಾ ಇದೆಯಾ, ಜಾಸ್ತಿ ಕುಡುಕುತನ ಮಾಡೋದಾದ್ರೆ ನಿನ್ನ ಹೊಟ್ಟೆಯಲ್ಲಿ ಇರ್ತಕ್ಕಂಥ ಕರುಳುಗಳು ಹಾಳಾಗುತ್ತೆ. ಫಾರ್ ಎಕ್ಸಾಂಪಲ್ ಇದು ಯಾವ್ದಂದ್ರೆ ವ್ಯಭಿಚಾರ ಮಾಡ್ತಾ ಇದ್ರೆ ಏನಾಗುತ್ತೆ, HIV ಅಟ್ಯಾಕ್ ಆಗುತ್ತೆ. ಇದನ್ನ ಮಾಡಬೇಡ. ಈ ರೀತಿ ನಾವು ಒಳ್ಳೇದನ್ನ ಹೇಳದೆ ಅವರು ಕೆಟ್ಟದಾಗಿ ಅವ್ರು ತಿಳ್ಕೊಂಡ್ರೆ ಅದು ಅವರ ಇಷ್ಟ. ಮತ್ತೆ ಇನ್ನೊಂದು ಏನಪ್ಪಾ ಅಂದ್ರೆ, ಯಾರು ಕೂಡ ಇದರಲ್ಲಿ ಮತಾಂತರ ಮಾಡ್ತಾ ಇಲ್ಲ. ಅಲ್ಲ ಪಾಸ್ಟೆ, ಈಗ ಮತಾಂತರ ಮಾಡ್ಲಿಕ್ಕೆ ಒಬ್ಬ ಸಾಮಾನ್ಯ ವ್ಯಕ್ತಿಗೆ ಸಾಧ್ಯನಾ? ಅದು ಸಾಧ್ಯ ಇಲ್ಲ. ಯಾಕಂದ್ರೆ ಭಾರತ ದೇಶದಲ್ಲಿ ಈ ನೆಲಕ್ಕೆ ಒಂದು ಕಾನೂನು ಇದೆ. ಹೌದೌದು. ಆ ಕಾನೂನು ಪ್ರಕಾರ ಕೆಲವು ಅದಕ್ಕೆ
ಮಜಲ್ಗಳಿವೆ, ಕೋರ್ಟಿಗೆ ಹೋಗಬೇಕು, ಅಪಿದಾವಿದ್ ಹಾಕಬೇಕು, ಎಲ್ಲ ಪೇಪರ್ನಲ್ಲಿ ಹಾಕಬೇಕು, ಅದಕ್ಕೆ ತುಂಬ ಅದಕ್ಕೆ ಕಾರ್ಯಗಳಿವೆ. ಹೌದು, ಖಂಡಿತ ಅಲ್ಲ? ಹೌದು. ಹಾಗೆ ಮತಾಂತರ ಒಬ್ಬ ವ್ಯಕ್ತಿಯನ್ನು ಯಾರು ಮತಾಂತರ ಮಾಡ್ಲಿಕ್ಕೆ ಆಗ್ತದೆ? ಸಾಧ್ಯ ಇಲ್ಲ. ಯಾಕೆ? ಖಂಡಿತವಾಗಿ ನಾನು ನೋಡಿ, ಇದು ಒಂದು ರೀತಿಯ ಜನರನ್ನು ಸುಮ್ಮನೆ ಎಬ್ಬಿಸಿ ಗಲಾಟೆ ಮಾಡುವಂಥ ಒಂದು ಮತಾಂತರ ಹೂಯಿಲಾಗ್ತಾರೆ. ಯಾಕಂದರೆ ನಿಜವಾಗಿ ಮತಾಂತರ ಮಾಡಿ ಯಾರಿಂದ ಸಾಧ್ಯವಿಲ್ಲ. ಯಾಕಂದರೆ ಈ ನೆಲಕ್ಕೊಂದು ಕಾನೂನು ಇದೆ, ಭಾರತ ದೇಶಕ್ಕೊಂದು ಕಾನೂನಿದೆ ಮತಾಂತರ ಆಗಬೇಕಾದ್ರೆ. ಆ ಕಾನೂನು ಅಲ್ಲದೆ ಮತಾಂತರ ಆಗಿದ್ದಾರೆ ಯಾರು ಒಪ್ಪಿಕೊಳ್ತಾರೆ? ಅಂದರೆ ಕೆಲವರಿಗೆ ಸರಿಯಾಗಿ ಒಂದು ಆಳ ಅಂದರೆ ಡೆಪ್ತ್, ಆ ವಿಷಯ ಸರಿಯಾಗಿ ತಿಳಿದೇ ಇರ್ತಕ್ಕಂಥವರು ಮತಾಂತರ ಎಂಬುದಾಗಿ ಹೇಳ್ತಾರೆ. ಎಷ್ಟೋ ಜನ ಇವತ್ತು ಒಂದು ಪಶ್ಚಾತ್ತಾಪ ಪಟ್ಟಿದ್ದಾರೆ. ಆ ರೀತಿ ಮತಾಂತರ ಅಂತ ಹೇಳ್ಕೊಂಡು ಒಳ್ಳೆ ಮಾರ್ಗವನ್ನ, ಈಗ ಒಂದು ಯೇಸು ಕ್ರಿಸ್ತನ ಒಂದು ಹಿಂಬಾಲಕರನ್ನ, ಯೇಸು ಪ್ರಭುವನ್ನ ನಂಬಿಕೊಂಡು ಪರಿಶುದ್ಧ ಜೀವನ ಮಾಡುವಂಥವ್ರನ್ನ ನೋಡಿ ಅವರ ಬಗ್ಗೆ ಚೆನ್ನಾಗಿ ತಿಳ್ಕೊಂಡಿರ್ತಕ್ಕಂಥವ್ರು ಇವಾಗ ಅವರು ಬಾಯಿ ಮೇಲೆ ಬೆರಳಿಟ್ಕೊಳ್ತಾರೆ. ಓ ಇಲ್ಲ, ಒಂದು ದಿವಸ ನಾನು ಕೂಡ ಈ ಥರ ಮತಾಂತರ ಅಂತ ಹೇಳ್ಬಿಟ್ಟು ನಾನು ತಪ್ಪಾಗಿ ಮಾತಾಡಿದೆ, ನಾನು ಸರಿಯಾಗಿ ನಾನು ಅರ್ಥ ಮಾಡ್ಕೋಬೇಕು. ಅವಸರ ಮಾಡೋದ್ರಿಂದ ನೋಡ್ರಿ, ಎಲ್ಲಿ ಹೋದ್ರೂ ಕೂಡ ಒಂದು ಬೋರ್ಡಲ್ಲಿ ಕೂಡ ನಾವು ನೋಡ್ತೀವಿ, ಒಂದು ಆಕ್ಸಿಡೆಂಟ್, ಅವಸರವೇ ಅಪಾಯಕ್ಕೆ ಒಂದು ಗುರಿ ಅಂತ ಹೇಳ್ಬಿಟ್ಟು. ಹಾಗಾಗಿ ಇವತ್ತು ಏನು ಮಾಡ್ತಾರೆ ಅಂದರೆ, ಎಷ್ಟೋ ಜನ ಈಗ ಫಾರ್ ಎಕ್ಸಾಂಪಲ್ ಒಂದು ಕತೆ ರೂಪದಲ್ಲಿ ಹೇಳುವಂಥ ಒಂದು ಸಂದರ್ಭ ಬಂದರೂ ಕೂಡ ಒಂದು ಮುಂಗ್ಸಿಯ ಒಂದು ಕಥೆಯನ್ನು ನಾವು ನೋಡ್ತೇವೆ. ಮುಂಗುಸಿ ಅಂದರೆ ಒಬ್ಳು ಒಂದು ಮುಂಗುಸಿಯನ್ನು ಸಾಕಿರ್ತಾಳೆ, ಅದು ಒಳಗಡೆ ಬಂದ್ಬಿಟ್ಟು ಮಗುವನ್ನು ತೊಟ್ಲಲ್ಲಿ ಬರ್ತಕ್ಕಂಥ ಹಾವನ್ನು ಕಚ್ಚಿಬಿಟ್ಟು ಹೊರಗಡೆ ಬಂದಿರತ್ತೆ. ಓ ನಾನು ಬಂದ್ಬಿಟ್ಟು ಆ ಮಗುವನ್ನು ಸೇಫ್ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ಆ ಮುಂಗ್ಸಿ ಬಂದ್ಬಿಟ್ಟು ಆ ಒಂದು ತಾಯಿ ಹತ್ರ ತೋರಿಸುವಾಗ ಆ ಅಮ್ಮ ಏನು ಮಾಡ್ತಾಳೆ ಅಂದರೆ, ಆ ಕೊಡ ತಗೊಂಬಂದ್ಬಿಟ್ಟು ಆ ಮುಂಗ್ಸಿ ಮೇಲೆ ಎತ್ತಾಕ್ಬಿಡ್ತಾಳೆ. ಕಾರಣ ಏನಪ್ಪ ಅಂದರೆ, ನನ್ನ ಮಗುವನ್ನು ಎಲ್ಲಿ ಕೊಂದಾಕ್ಬಿಟ್ಟಿದೆಯೋ ಅಂತ ಹೇಳ್ಬಿಟ್ಟು. ಆಮೇಲೆ ಬಂದು ನೋಡುವಾಗ ಗೊತ್ತಾಗುತ್ತೆ ಹಾವಿನ ತಲೆಯನ್ನು ಅದು ಛಿದ್ರ ಮಾಡಿರತ್ತೆ. ಆವಾಗ ಅಯ್ಯೋ, ನಾನೆಂಥ ಒಂದು ದುರಂತ, ಒಂದು ದುಡುಕ್ಬಿಟ್ಟು ನಾನು ಸಾಕಿರ್ತಕ್ಕಂಥ ಮುಂಗ್ಸಿ, ನನ್ನ ಕುಟುಂಬವನ್ನು ಸಂರಕ್ಷಣೆ ಮಾಡುವಂಥ ಒಂದು ಮುಂಗ್ಸಿಯನ್ನು ನಾನು ನನ್ನ ಕೈಯಿಂದನೇ ಕೊಂದ್ಬಿಟ್ಟೆ ಅಂತ ಹೇಳ್ಬಿಟ್ಟು ಪಶ್ಚಾತ್ತಾಪ ಪಡ್ತಾಳೆ. ಹಂಗೆ ಇವತ್ತು ಎಷ್ಟೋ ಜನ ಒಳ್ಳೆಯ ಒಂದು ನಡವಳಿಕೆಯಿಂದ ಒಳ್ಳೆ ಮಾರ್ಗದಲ್ಲಿ ಹೋಗುವಂಥ ಕ್ರೈಸ್ತರ ಮೇಲೆ ಸುಮ್ಮನೆ ಹಲ್ಲೆ ಮಾಡೋದು, ಸುಮ್ಮನೆ ಅಟ್ಯಾಕ್ ಮಾಡೋದು, ಸಮಸ್ಯೆ ಮಾಡಿ ಎಷ್ಟೋ ಜನ ಇವತ್ತು ನನ್ನ ಪ್ರಕಾರ ಪಶ್ಚಾತ್ತಾಪ ಪಟ್ಟಿದ್ದಾರೆ. ಇಲ್ಲ, ಅಂಥವರಿಗೆ ನೋವು ಮಾಡಬಾರ್ದು. ಅದಕ್ಕೆ ದಯವಿಟ್ಟು ನಾನು ಅವರಲ್ಲಿ ಒಂದು ವಿನಂತಿ ಮಾಡ್ಕೊಳ್ಳೋದು ಏನಪ್ಪ ಅಂದರೆ, ಯೇಸು ಕ್ರಿಸ್ತನಿಗೆ ಒಂದು ಇತಿಹಾಸ ಇದೆ. ಯೇಸು ಕ್ರಿಸ್ತನು ಬಂದಿದ್ದಾರೆ ಅಂತ ಹೇಳೋದಾದ್ರೆ ಕ್ರಿಸ್ತ ಶಕ 1 ಅಂದರೆ ಯೇಸು ಕ್ರಿಸ್ತನು ಹುಟ್ಟಿದ ತದನಂತರವೇ ಕ್ರಿಸ್ತ ಶಕ. ಇವತ್ತು ನಾವೇನು ಕ್ಯಾಲೆಂಡರಲ್ಲಿ ನೋಡ್ತೀವೋ ಕ್ರಿಸ್ತ ಶಕ 2024ನೇ ವರ್ಷದಲ್ಲಿ ನಾವು ಜೀವಿಸ್ತಾ ಇದ್ದೇವೆ. ಕ್ರಿಸ್ತನು ಹುಟ್ಟೋದಕ್ಕಿಂತ ಹಿಂದೆ ಕ್ರಿಸ್ತ ಪೂರ್ವ ಎಂಬುದಾಗಿ ನೋಡ್ತೇವೆ. ಹಾಗಾದ್ರೆ ಇತಿಹಾಸದ ಒಬ್ಬ ಪಿತಾಮಹ ಅಂತ ನಾವು ಹೇಳ್ಬೋದು. ಹಂಗಾಗಿ ಇಷ್ಟೆಲ್ಲ ನಿಮಗೆ ಇತಿಹಾಸ ಗೊತ್ತಿದ್ದು ಕೂಡ ಆಳವಾಗಿ ಸ್ವಲ್ಪ ನೀವು ಚರ್ಚೆ ಮಾಡ್ರಿ. ಯಾಕಂದ್ರೆ ವಿದ್ಯಾವಂತರಿದ್ದೀರಾ, ಆಮೇಲೆ ಬುದ್ಧಿವಂತರಿದ್ದೀರಾ, ಎಲ್ಲ ವಿಷಯಗಳನ್ನ ಸಂಶೋಧನೆ ಮಾಡ್ಲಿಕ್ಕೆ ನಿಮಗೆ ಟೈಮ್ ಇದೆ. ಹಾಗಾಗಿ ಇದನ್ನು ಕೂಡ ನಾನು ಕೂಡ ನನ್ನ ಲೈಫಲ್ಲಿ ನಾನು ಯೇಸು ಕ್ರಿಸ್ತನ ಬಗ್ಗೆ ನಾನು ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದೆ. ಸ್ವಲ್ಪ ತಾಳ್ಮೆಯಿಂದ ನಾನು ಇದ್ದಿದ್ದಕ್ಕೆ ನಾನು ಸರಿಯಾಗಿ ಸತ್ಯವನ್ನು ತಿಳ್ಕೊಂಡು ಬಾಯಿ ಮುಚ್ಚಿಕೊಂಡು ನಾನು ಸತ್ಯ ಮಾರ್ಗದಲ್ಲಿ ನಡೆಯೋದಕ್ಕೆ ಒಂದು ಅನುಕೂಲ ಆಯಿತು. ಹಂಗಾಗಿ ದಯವಿಟ್ಟು ಎಲ್ಲರಿಗೂ ನಾನು ಕೇಳ್ಕೊಳ್ಳೋದೇನಪ್ಪ ಅಂದರೆ, ತಾಳ್ಮೆ ಇರಲಿ, ಸಹನೆ ಇರಲಿ. ಈಗ ಒಂದೇ ಸರಿ ನಾವು ಕಾನೂನನ್ನು ಕೈಗೆ ತಗೊಳಕ್ಕಾಗಲ್ಲ. ಈಗ ಕ್ರೈಸ್ತರು ತಪ್ಪು ಮಾಡಿದ್ರು ಕೂಡ ಕಾನೂನು ಪ್ರಕಾರ ಏನು ಶಿಕ್ಷೆ ಆಗಬೇಕು ಆಗತ್ತೆ. ಈಗ ಮುಸ್ಲಿಮರು ಕೂಡ ಒಂದು ತಪ್ಪು ಮಾಡಿದ್ರು ಕೂಡ ಅವರಿಗೇನು ಶಿಕ್ಷೆ ಆಗಬೇಕು ಆಗತ್ತೆ. ಹಿಂದೂಗಳು ತಪ್ಪು ಮಾಡಿದ್ರು ಕೂಡ ಅವರಿಗೇನು ಕಾನೂನು ಶಿಕ್ಷೆ ಕೊಡಬೇಕು ಕೊಡುತ್ತೆ. ಹಾಗಾಗಿ ನಾವೇ ಹೋಗ್ಬಿಟ್ಟು ಅವರನ್ನು ಹಲ್ಲೆ ಮಾಡೋದು, ಅಟ್ಯಾಕ್ ಮಾಡೋದು, ಇವೆಲ್ಲ ಮಾಡೋದು ತಪ್ಪು. ಹಾಗಾಗಿ ಈಗ ಅವ್ರೇನಾದರೂ ಆ ಥರ ತಪ್ಪು ಮಾಡಿದಾರಾ, ತಪ್ಪು ಮಾಡಿದ್ದು ಅದು ನಿಜ ಅನಿಸಿದರೆ, ಯಾರ ಮೇಲಾದರೂ ಅತ್ಯಾಚಾರ ಮಾಡಿರೋದು ಮತ್ತು ಬೇರೆ ಒಂದು ಕಾನೂನಾತ್ಮಕವಾಗಿ ಅವರು ತಪ್ಪು ಮಾಡಿದ್ದಾರೆ ಅಂತ ಹೇಳೋದಾದರೆ ಅದನ್ನು ನೀವು ಪೊಲೀಸಿಗೆ ಬೇಕಾದರೆ ನೀವೊಂದು ಕಂಪ್ಲೇಂಟ್ ಮಾಡ್ಬೋದು. ನೋಡಿ ಈ ಥರ ಎಲ್ಲ ಸಮಸ್ಯೆ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು. ನಾನಂತೂ ಯಾರಿಗೂ ಸಪೋರ್ಟ್ ಮಾಡೋದಿಲ್ಲ. ಅಂದರೆ ಕ್ರೈಸ್ತರು ತಪ್ಪು ಮಾಡಿದ್ರು ಕೂಡ ನಾನು ಅವ್ರಿಗೆ ಸಪೋರ್ಟ್ ಮಾಡಲ್ಲ, ಮುಸ್ಲಿಮ್ರು ಅವರು ಸಪೋರ್ಟ್ ಮಾಡಿದ್ರು ನಾನು ಅವ್ರಿಗೆ ಸಪೋರ್ಟ್ ಮಾಡಲ್ಲ, ಹಿಂದೂಗಳು ತಪ್ಪು ಮಾಡಿದ್ರು ಅವ್ರಿಗೆ ಸಪೋರ್ಟ್ ಮಾಡಲ್ಲ. ಅಂದರೆ ನ್ಯಾಯನೇ. ಹಂಗಾಗಿ ನ್ಯಾಯಬದ್ಧವಾಗಿ ಯಾರು ತಪ್ಪು ಮಾಡಿದ್ರು ಕೂಡ ಅವರಿಗೆ ಶಿಕ್ಷೆ ಆಗಲಿ ಅಂತ ನಾನು ಕೇಳ್ಕೊಳ್ತೀನಿ. ಆದರೆ ತಪ್ಪು ಮಾಡದೇ ಇರ್ತಕ್ಕಂಥ ಒಳ್ಳೆಯವ್ರ ಮೇಲೆ ಹಲ್ಲೆ ಮಾಡೋದು ಅದು ಸರಿಯಲ್ಲ ಅಂತ ಹೇಳ್ಬಿಟ್ಟು ನಾನು ಹೇಳ್ತೇನೆ. ಓಕೆ, ಫಸ್ಟ್ ಈಗ ನೀವು ಸೇವೆ ಮಾಡ್ತಾ ಇದ್ದೀರಿ, ನಿಮ್ಮ ಮದುವೆ ಆಗಿದೆ?
ಮದುವೆ ಎಷ್ಟು ಜನ ಆಗಿದೆ. ಮಕ್ಕಳಿದ್ದಾರೆ? ನನಗೆ 2 ಗಂಡು ಮಕ್ಕಳಿದ್ದಾರೆ. ಏನು ಮಾಡ್ತಾ ಇದ್ದಾರೆ? ಒಬ್ಬ 5th ಅಂದರೆ 5ನೇ ಕ್ಲಾಸು, ಒಬ್ಬ 2ನೇ ಕ್ಲಾಸು. ನಿಮ್ಮ ಮಿಸ್ಸಸ್ ನಿಮ್ಮ ಸೇವೆಯಲ್ಲಿ ಜೊತೆಯಲ್ಲಿ ಇದ್ದಾರೆ? ಹೌದೌದು. ನಮ್ಮ ಫಸ್ಟ್ ಹೇಗೆ ಸೇವೆ ನಿಮ್ಮ ನಡೀತದೆ? ನೀವು ಸೇವೆಯಲ್ಲಿ ಹೇಗೆ ಅಂದರೆ ನಿಮಗೆ ಸೇವೆ ಮಾಡುವಾಗ ಏನಾದರೂ ನೀವು ಬೇರೆ ದುಡಿಮೆ ಮಾಡ್ತೀರಾ ಅಥವಾ ನೀವು ಹೇಗೆ ಸೇವೆ ನಡೆಸ್ತೀರಿ? ಯಾವ ರೀತಿ? ಅನೇಕರು ಹೇಳ್ತಾರೆ ಈಗ ಫಾರಿನ್ನಿಂದ ಫಂಡ್ ಬರ್ತದೆ, ಫಾರಿನ್ನಿಂದ ಬರ್ತದೆ ಅಂತ. ಅಂಥದ್ದು ಏನಾದರೂ ನೀವು ವ್ಯವಸ್ಥೆ ಇದೆಯಾ? ಇಲ್ಲ, ಆ ಥರ ಏನಿಲ್ಲ. ಯಾಕಂದರೆ ಇವತ್ತು ನಾನು ಸೇವೆ ಮಾಡುವಾಗ ನನ್ನ ದೇವರು ಜೀವಿಸುವಂಥ ದೇವರು ಅನ್ನೋದಕ್ಕೆ ಕಾರಣ ಇವತ್ತು ನನ್ನ ಸೇವೆನೇ ಒಂದು ಸಾಕ್ಷಿಯಾಗಿದೆ. ಯಾಕಂದರೆ ಇವತ್ತು ನಾನು ಲೋಕ ಪ್ರಕಾರವಾಗಿ ದುಡಿಮೆ ಮಾಡಿದರೆ ನಾನು ದುಡ್ಡನ್ನು ಬೇಕಾದಷ್ಟು ಗಳಿಸ್ಬೋದಿತ್ತು, ಬಿಸ್ನೆಸ್ ಮಾಡಿದರೂ ಕೂಡ ಬೇಕಾದಷ್ಟು ನಾನು ಗಳಿಸ್ಬೋದಿತ್ತು. ಆದರೆ ಇವತ್ತು 2 ಯಜಮಾನರಿಗೆ ಸೇವೆ ಮಾಡ್ಲಿಕ್ಕೆ ಆಗಲ್ಲ ಅಂತೇಳ್ಬಿಟ್ಟು ಹೇಳೋ ಪ್ರಕಾರ ನಾನು ಒಬ್ಬರನ್ನ ಹಾರಿಸ್ಕೊಂಡೆ, ದೇವರನ್ನ. ಹಂಗಾಗಿ ಇವತ್ತು ದೇವರನ್ನ ಹಾರಿಸ್ಕೊಂಡಾಗ ದೇವರೇ ನನ್ನನ್ನು ಪೋಷಿಸ್ತಾ ಇದ್ದಾರೆ. ಇವತ್ತು ಹೆಂಗೆ ಪೋಷಣೆ ಮಾಡ್ತಾ ಇದ್ದಾರೆ ಅಂತ ಹೇಳೋದಾದ್ರೆ, ಕೆಲವೊಂದು ಸಮಯದಲ್ಲಿ ನನ್ನ ತಾಯಿಯವರು, ನನ್ನ ತಂದೆಯವರು ಸ್ವಲ್ಪ ಮನೆ ಕಡೆ ಎಲ್ಲ ಸ್ವಲ್ಪ ನನಗೆ ಸ್ಟಾರ್ಟಿಂಗ್ ಮಿನಿಸ್ಟ್ರಿಯಲ್ಲಿ ನನಗೆ ಅವರು ಸಹಾಯ ಮಾಡ್ತಾ ಬಂದರು. ತದನಂತರ ನಿಜವಾದ ದೇವರು ಅನ್ನೋದಕ್ಕೆ ಇವತ್ತು ವಾಕ್ಯನೇ ಅದು ಸತ್ಯವಾಗಿದೆ. ಹಂಗಾಗಿ ಈಗ ನೀವು ಸೇವೆ ಮಾಡುವಾಗ ಆಗಿರ್ಬೋದು, ಅನೇಕ ಸರ್ತಿ ಊಟ ಇಲ್ಲ, ಅನೇಕ ಸರ್ತಿ ಊಟ ಮಾಡಲಿಕ್ಕೆ ಮನೆಯಲ್ಲಿ ಏನಿಲ್ಲ ಅಂತ ಪರಿಸ್ಥಿತಿ ಏನಾದರೂ ಬಂದಿದೆ ಪಾಶೆ? ಬಟ್ ಕಷ್ಟಗಳು ಬಂದಿದೆ. ಪ್ರಾರಂಭದಲ್ಲಿ ಸ್ವಲ್ಪ ಕಷ್ಟ ಬಂದಿದೆ, ಇಲ್ಲ ಅಂತ ಹೇಳಕ್ಕಾಗಲ್ಲ. ಯಾಕಂದ್ರೆ ದೇವರನ್ನ ಇನ್ನು ಹೆಚ್ಚಾಗಿ ಹುಡುಕ್ಲಿಕ್ಕೋಸ್ಕರ ನಮಗೆ ಆ ರೀತಿ ಆಯಿತು. ಇವತ್ತು ನಾನು ಒಂದೇ ಒಂದು ಹೇಳಲಿಕ್ಕೆ ಇಷ್ಟಪಡ್ತೀನಿ, ಬೈಬಲ್ ಅನ್ನೋದಕ್ಕಿಂತಲೂ ಅದು ದೇವರ ಜೀವವುಳ್ಳ ವಾಕ್ಯಗಳು ಅಂತ ನಾನು ಹೇಳ್ತೀನಿ. ದೇವರ ಜೀವವುಳ್ಳ ಮಾತುಗಳು ಯಾವುದೇ ಕಾರಣಕ್ಕೂ ಅದು ಮೋಸ ಮಾಡೋದಿಲ್ಲ. ಹಂಗಾಗಿ ಆ ಒಂದು ವಚನಗಳು, ಜೀವವುಳ್ಳ ವಚನಗಳು ನನ್ನನ್ನು ಆದರಣೆ ಪಡಿಸ್ತು, ನನಗೆ ಬಲ ಕೊಡ್ತು. ಅದು ನಮ್ಮ ನಂಬಿಕೆಗೆ ಆಧಾರವಾಗಿದೆ. ದೇವರ ವಚನ ನಮ್ಮ ನಂಬಿಕೆಗೆ ಆಧಾರವಾಗಿದೆ. ಹಾಗಾಗಿ ಪ್ರಾಯದ ಸಿಂಹಗಳಾದರೋ ಹೊಟ್ಟೆಗಿಲ್ಲದೆ ಹಸಿದಾವು, ಕರ್ತನ ಸನ್ನಿಧಿಯಲ್ಲಿ ಬೇಡಿಕೊಳ್ಳುವವರಿಗೆ ಯಾವ ಮೇಲಿಗೂ ಕೊರತೆ ಇಲ್ಲ ಅಂತಕ್ಕಂಥ ವಾಗ್ದಾನಗಳನ್ನು ಹಿಡ್ಕೊಂಡು ಎಷ್ಟೋ ಸಮಯದಲ್ಲಿ ನಾವು ಪ್ರಾರ್ಥನೆ ಮಾಡುವಾಗ ಖಂಡಿತ ಬೈಬಲ್ ಅದರಲ್ಲಿರ್ತಕ್ಕಂಥ ವಚನಗಳು ಯಾವುದೋ ಒಂದು ರೂಪದಲ್ಲಿ ನಮಗೆ ಸಹಾಯ ಬಂದು ದೇವರು ನಮ್ಮನ್ನು ಅದ್ಭುತವಾಗಿ ಆತನ ಸಹಾಯ ಮಾಡ್ತಾ ಇದ್ದಾನೆ. ಖಂಡಿತ. ಫಸ್ಟ್ ನೀವೇನಾದರೂ ಬೈಬಲ್ ಕಾಲೇಜ್ ಏನು ಮಾಡಿದ್ದೀರಾ? ನಂದು ಒಂದು 2 ವರ್ಷ ಒಂದು ಕರಸ್ಪಾಂಡೆನ್ಸಲ್ಲಿ ನಾನು ದೇವ್ರ ಬಗ್ಗೆ ನಾನು ತಿಳ್ಕೊಂಡಿದ್ದೀನಿ. ಈಗ ನೀವು ಸೇವೆ ಮಾಡ್ತಿದ್ದೀರಲ್ಲ ಭಾಷೆ, ಆ ಸೇವೆ ಬಿಟ್ಟು ಬೇರೆ ಅಂದರೆ ಸೇವೆ ಮಾಡ್ತಿದ್ದೀರಾ? ಈಗ ಯಾವ ಸೇವೆ ಮಾಡ್ತಿದ್ದೀರಿ ನೀವು? ಚರ್ಚ್ನಲ್ಲಿ? ಹೌದೌದು, ಚರ್ಚ್ ಒಂದು ಸಭಾಪಾಲಕರ. ಹೌದು. ಅದರ ಮಧ್ಯದಲ್ಲಿ ಬೇರೆ ಏನಾದ್ರು ಸೇವೆ ಮಾಡ್ತಿದ್ದೀರಾ? ಬೇರೆ ಆಗಿರ್ಬೋದು, ಕೆಲವು ಕರಪತ್ರ ಕೊಡೋದು, ಅದು ಹಳ್ಳಿ ಸೇವೆ ಅಂತದ್ದು ಯಾವುದಾದ್ರು? ಮಾಡಿದ್ದೇನೆ. ಕರಪತ್ರಗಳನ್ನೆಲ್ಲ ಹಂಚಿದ್ದೇನೆ. ಆಮೇಲೆ ಕೆಲವು ಆಸಕ್ತಿ ಇರ್ತಕ್ಕಂಥವರಿಗೆ ಹೆಚ್ಚಿನ ರೀತಿ ಕರಪತ್ರಗಳನ್ನು ಕೊಟ್ಟು ಅವರಿಗೆ ಪ್ರೋತ್ಸಾಹ ಮಾಡಿದ್ದೇನೆ. ನಮಗೆ ಇಂಟ್ರೆಸ್ಟ್ ಇದೆ, ನಾವು ಕೊಡ್ತೇವೆ, ನಮಗೂ ಇದರಿಂದ ಒಂದು ಪ್ರಯೋಜನ ಆಗಿದೆ ಅಂತ ಹೇಳುವಾಗ ಅಂಥವರಿಗೆ ಸರಿ, ನಿಮ್ಮ ಥರ ಕಷ್ಟದಲ್ಲಿ ಯಾರಿಗಾದರೂ ಇದ್ದರೆ ನೀವು ಅವರಿಗೆ ಒಂದು ಸಮಾಧಾನ ಇಲ್ಲದೆ ಮತ್ತು ಒಂದು ರಕ್ಷಣೆಗೋಸ್ಕರ ಯಾರೆಲ್ಲ ಇದ್ದಾರೋ ಅವರ ಆತ್ಮರಕ್ಷಣೆ ಹೊಂದ್ಕೊಳ್ಳೋದಕ್ಕೋಸ್ಕರ ನೀವು ಕೊಡ್ರಿ ಅಂತ ಹೇಳ್ಬಿಟ್ಟು ನಾನು ಅವರಿಗೆ ಕರಪತ್ರಗಳನ್ನು ಕೊಟ್ಟಿದ್ದೇನೆ. ಫಸ್ಟ್ ನೀವು ಸೇವೆ ಮಾಡುವಂಥ ಸಮಯದಲ್ಲಿ ಅಂದರೆ ಅನೇಕರು ಬೇರೆ ಬೇರೆ ರೀತಿಯಲ್ಲಿ ಸಭೆಗೆ ಬರ್ತಾರೆ. ಆಗ ಬರೋ ಕೆಲವು ದೈವ ಪೀಡಿತರು, ಕೆಲವರು ರೋಗ ಪೀಡಿತರು, ಬೇರೆ ಬೇರೆ ರೀತಿಯಲ್ಲಿ ಜನ ಹುಡುಕಿಕೊಂಡು ಬರ್ತಾರೆ. ಯಾಕಂದ್ರೆ ನೀವು ಹೇಳಿದಾಗೆ ನಿಮ್ಮ ಅಮ್ಮನಿಗೆ ತುಂಬ ಕಡೆಯಲ್ಲಿ ಎಲ್ಲ ಟ್ರೀಟ್ಮೆಂಟ್ ಎಲ್ಲ ಮಾಡಿದ್ರಿ, ಎಲ್ಲ ವಾಸಿ ಆಗಿಲ್ಲ. ಕಡೆಗೆ ನೀವು ದೇವರಲ್ಲಿ ಬಂದ ನಂತರ ವಾಸಿ ಆಯ್ತು ಅಂತ ಹೇಳಿದ್ರಿ. ಅಂಥ ಪರಿಸ್ಥಿತಿ ಅನೇಕರು ನಿಮ್ಮ ಸಭೆಗೆ ಬಂದಿರ್ಬೋದು ಅಲ್ಲ? ಹೇಗೆ ಆ ರೀತಿ ಹೇಗೆ ಸೇವೆ ಮಾಡ್ತೀರಾ ಆ ಟೈಮ್? ಅಂತ ಏನಿದೆ ಅದ್ಭುತವಾಗಿದೆ ಒಂದು ಸೇವೆಯಲ್ಲಿ? ಇವತ್ತು ಅದ್ಭುತ ಮಾಡುವನು ನಾನಲ್ಲ, ಅದ್ಭುತ ಮಾಡುವವರು ಯೇಸು ಕ್ರಿಸ್ತನ್. ಯಾಕಂದ್ರೆ ಅವರು ನಮ್ಮಲ್ಲಿದ್ದುಕೊಂಡು ಕನಿಕರ ಪಟ್ಟು ದೇವರು ಆತನ ಚಿತ್ತಕ್ಕನುಸಾರವಾಗಿ ಅದ್ಭುತ ಮಾಡ್ತಾನೆ. ದೇವರೇ ನೀನು ಯಾಕೆ ಮಾಡಿಲ್ಲ ಅಂತ ಹೇಳ್ಬಿಟ್ಟು ನಾವು ಅವ್ರಿಗೆ ಕ್ವಶನ್ ಮಾಡೋಕ್ಕಾಗಲ್ಲ. ಯಾಕಂದ್ರೆ ಅದ್ಭುತ ಮಾಡುವವನು, ಅದ್ಭುತ ಮಾಡದಂತೆ ಆತನು ತಡೆಯುವವನು, ಆಶೀರ್ವಾದ ಮಾಡುವವನು, ಅದು ಅವರ ಚಿತ್ತ. ಹಂಗಾಗಿ ಇವತ್ತು ನಾನು ಪ್ರಾರ್ಥನೆ ಮಾಡ್ತೇನೆ ಅಷ್ಟೇ, ಅದ್ಭುತ ಮಾಡೋನ್ ದೇವರು. ಹಂಗಾಗಿ ಎಷ್ಟೋ ಜನ ಬಂದಿದ್ದಾರೆ, ಬಹಳಷ್ಟು ಜನ ಸೌಖ್ಯ ಹೊಂದಿದ್ದಾರೆ. ತುಂಬ ಜನ ಅವರೆಲ್ಲ ತುಂಬ ದೊಡ್ಡ ಟಾಟಾ ಎಸಿ ಗಾಡಿಲೆಲ್ಲ ಮಾಡಿಕೊಂಡು ಗುಂಪು ಗುಂಪಾಗಿ ಜನ ಬಂದು. ಬಟ್ ಇವತ್ತು ನನ್ನ ಮಿನಿಸ್ಟ್ರಿಯಲ್ಲಿ ಸ್ವಲ್ಪ ಕಡಿಮೆ ಜನ ಆತ್ಮಗಳು ಸಭೆಯಲ್ಲಿದ್ದಾರೆ. ಆದರೆ ಹೆಚ್ಚಿನದಾಗಿ
ಎಷ್ಟೋ ಜನ ಬಂದು ಸ್ವಸ್ಥತೆ ಅದ್ಭುತಗಳನ್ನು ಹೊಂದ್ಕೊಂಡು ಸುವಾರ್ತೆಯನ್ನು ಕೇಳಿ ಹೋಗಿದ್ದಾರೆ. ಬಟ್ ಆತ್ಮಗಳು ಸದ್ಯ ಸ್ವಲ್ಪ ನಮ್ಮ ಸಭೆಯಲ್ಲಿ ಕಡಿಮೆ ಇದ್ದಾರೆ. ಅಲ್ಲ, ಅದು ಆತ್ಮ ಕೊಡುವಂಥ ದೇವರಾಗಿದ್ದಾನೆ. ಯಾಕಂದರೆ ದೇವರಿಗೆ ಗೊತ್ತುಂಟು ನಿಮ್ಮ ಸೇವೆಯಲ್ಲಿ ಹೇಗೆ ನಿಮ್ಮನ್ನು ನಡೆಸಬೇಕು, ಹೇಗೆ ಬೀಸಬೇಕಂತ ದೇವರಿಗೆ ಗೊತ್ತು. ಯಾಕಂದರೆ ಆತ ನಿಮ್ಮನ್ನು ನೇಮಿಸಿದ್ದಾನೆ. ನಿಮ್ಮ ಸಭೆ ಇರಬಹುದು, ಆದರೆ ಆತನ ಆ ಸಭೆಗೆ ತಲೆ ಯೇಸು ಸ್ವಾಮಿ ಆಗಿದೆ. ಯಾಕಂದರೆ ಆತ ನಿಮ್ಮನ್ನು ನೇಮಿಸಿದ್ದಾನೆ. ಆ ನೇಮಕದ ಪ್ರಕಾರ ಅವನು ನಿಮ್ಗೆ ಏನೆಲ್ಲ ಬೇಕಾದ್ರೂ ಕೊಟ್ಟು ನಡೆಸ್ತಾನೆ ಅಲ್ಲ. ಫಸ್ಟ್ ಈಗ ನಾನು ಅದೇ ಕೇಳ್ತಿದ್ದೆ, ಮುಂದಿನ ಏನು ನಿಮ್ಮ ಯೋಜನೆ ಇದೆ ಫಸ್ಟ್ ಸೇವೆಗೋಸ್ಕರ ಏನು ಮಾಡಬೇಕಂತ ಇದೆ? ಅಂದರೆ ಸೇವೆ ಅಂದರೆ ಈಗ ಒಂದು ಸಭಾಪಾಲಕರ ಸೇವೆ ಮಾಡ್ತೀರಿ, ಏನೆಲ್ಲ ದರ್ಶನ ದೇವರು ಕೊಟ್ಟಿದ್ದಾನ, ಏನಾದರೂ ದೇವರು ವಾಗ್ದಾನ ನಿಮಗೆ ಸೇವೆಗೆ ಮಾಡಿದ್ದಾನ, ಹೇಗೆ ಭಾಷೆ? ಹೌದು, ಅಂದರೆ ಇವತ್ತು ದೇವರು ನನ್ನನ್ನು ಒಂದು ಅಪೋಸ್ತಲಿಕ್ ಒಂದು ಕಾಲಿಂಗಲ್ಲಿ ದೇವರು ನಡೆಸ್ತಾ ಇದ್ದಾರೆ. ಎಷ್ಟೋ ಜನನ ಒಂದು ನಾಶವಾಗಿ ಹೋಗ್ತಕ್ಕಂಥವರಿಗೋಸ್ಕರ ನಾನೊಬ್ಬನೇ ಭಾರ ಹೊತ್ಕೊಳ್ಳಿಕ್ಕಾಗಲ್ಲ. ಹಾಗಾಗಿ ಕೆಲವು ವಿಶ್ವಾಸಿಗಳನ್ನು ಶಿಷ್ಯರನ್ನಾಗಿ ಮಾಡುವಂಥ ಒಂದು ಪ್ಲಾನಿಂಗನ್ನು ದೇವರು ಕೊಟ್ಟಿದ್ದಾರೆ. ಮತ್ತು ದೇವರ ಚಿತ್ತವಾದರೆ ಅನೇಕ ಕಡೆ ಒಂದು ಒಳ್ಳೆಯ ಒಂದು ಸಭೆಗಳನ್ನು ಸ್ಥಾಪಿಸಬೇಕು, ಅನೇಕ ಶಿಷ್ಯರನ್ನು ಎಬ್ಬಿಸಬೇಕು ಮತ್ತು ಕರ್ತನ ರಾಜ್ಯಕ್ಕೋಸ್ಕರ 5-fold ಮಿನಿಸ್ಟ್ರಿ, 5 ವಿಧವಾದ ಸೇವೆ ನಮ್ಮ ಸಭೆ ಮೂಲಕ ನಡಿಬೇಕಂತ ಹೇಳ್ಬಿಟ್ಟು ದೇವರೊಂದು ದರ್ಶನ ಕೊಟ್ಟಿದ್ದಾರೆ. ನೀವು ಸೇವೆ ಓಕೆ ಇದ್ದ ಸಭೆ ಬಿಟ್ಟು ನೀವು ಬೇರೆ ಕಡೆಯಲ್ಲಿ ಈಗ ತನಕ ಸೇವೆ ಸ್ಟಾರ್ಟ್ ಮಾಡಿ ಪ್ರಾರಂಭ ಮಾಡಿದ್ದೀರಾ? ಅಂದರೆ ಬೇರೆ ಕಡೆ ಆವಾಗ ಅಲ್ಲ, ನಿಮ್ಮ ಸಭೆ ನೀವು ಆಗಿ ಈಗ ಒಂದು ಸಭೆ ನೀವು ನಡೆಸ್ತೀರಿ, ಅದರಿಂದ ಏನಾದ್ರು ಬೇರೆ ಸಭೆಗಳನ್ನ ಸ್ಥಾಪನೆ ಮಾಡಿದ್ರಿ ನೀವು? ಅದೇ ಬೇರೆ ಸಭೆಯನ್ನು ನಾನು ಮಾಡ್ತಾ ಇದ್ದೀನಿ. ನನ್ನ ಒಂದು ಪರಶುರಾಂಪುರ ಅಂತ ಹೇಳ್ಬಿಟ್ಟು ಆ ಒಂದು ಪಟ್ಟಣದಿಂದ 30 ಕಿಲೋಮೀಟರ್ ಇರ್ತಕ್ಕಂಥ ಧರ್ಮಪುರ ಅಂತ ಹೇಳ್ಬಿಟ್ಟು ಅದು ಕೂಡ ಒಂದು ಹೋಬಳಿ ಮಟ್ಟದಲ್ಲಿದೆ. ಅಲ್ಲಿ ಕೂಡ ಒಂದು 10-15 ಜನ ಆತ್ಮಗಳು ಬರ್ತಾ ಇದ್ದಾರೆ. ಅಲ್ಲಿ ಕೂಡ ಒಂದು ಸೇವೆ, ಒಂದು ಮಿನಿ ಬ್ರಾಂಚ್ ತರ ಮಾಡ್ತಾ ಇದ್ದೀನಿ. ಈ ಸೇವೆಗೋಸ್ಕರ, ನಿಮ್ಮ ಸೇವೆ ಬಿಟ್ಟು ಈ ಸೇವೆಗೋಸ್ಕರ, ಸುವಾರ್ತೆ ಸೇವೆಗೋಸ್ಕರ ಬೇರೆ ಜಿಲ್ಲೆಗಳಿಗೆ, ಬೇರೆ ರಾಜ್ಯಗಳಿಗೆ ಪಾಸೆ ಹೋಗಿದ್ದೀರಾ? ಅಂದ್ರೆ ಹೌದು, ಹೋಗಿದ್ದೇನೆ. ಸುವಾರ್ತೆಗೋಸ್ಕರ ಬೇರೆ ಬೇರೆ ಕೆಲವು ಬೇರೆ ಬೇರೆ ಕರೆ ಇರ್ತದೆ. ಹೋಗಿದ್ದೇನೆ ಬೇರೆ ಬೇರೆ ರಾಜ್ಯ ಬಿಟ್ಟು. ರಾಜ್ಯ ಬಿಟ್ಟು ಅಂತ ಹೇಳಿದ್ರೆ ನಾನು ಆಂಧ್ರ ಬಾರ್ಡರ್ ಅಲ್ಲಿ ಇರೋದ್ರಿಂದ ನಾನು ಬೇರೆ ಆಂಧ್ರ ಕಡೆ ಹೋಗಿದ್ದೇನೆ. ಆಂಧ್ರ ಹೋಗಿದ್ದೇನೆ, ಮತ್ತೆ ಕೇರಳ ಹೋಗಿದ್ದೇನೆ, ತಮಿಳ್ನಾಡು ಹೋಗಿದ್ದೇನೆ ಸೇವೆಗೋಸ್ಕರ. ಓಕೆ, ಅಂದರೆ ನಾನು ಇದು ಕೇಳ್ತಿದ್ದೇನೆ, ನಿಮ್ಮ ಮುಂದಿನ ದರ್ಶನ ಅಂದರೆ ಯಾವ ರೀತಿ ನೀವು ಸೇವೆ ಇನ್ನು ಹೇಗೆ ಬೆಳೆಸಬೇಕು, ಯಾವ ರೀತಿ ನೀವು ದರ್ಶನ ಇಟ್ಟುಕೊಂಡಿದ್ದೀರಿ ಪಾಸ್ಟರ್? ಅಂದರೆ ದರ್ಶನ ತುಂಬ ದೊಡ್ಡದಾಗಿದೆ. ಕರ್ತನಿಗೋಸ್ಕರ, ನನಗೋಸ್ಕರ ಅಲ್ಲ, ಕರ್ತನಿಗೋಸ್ಕರ. ನಾನು ಇವತ್ತು ದೇವರ ವಾಕ್ಯ ಹೇಳೋ ಥರ ಬೆಳೆ ಬಹಳವಾಗಿದೆ, ಕೆಲಸದವರು ಕಡಿಮೆ ಇದ್ದಾರೆ. ಈಗ ಕೆಲಸಗಾರರಿಗೋಸ್ಕರ ಬೆಳೆಯ ಯಜಮಾನನನ್ನು ಬೇಡ್ಕೊಳ್ರಿ ಅಂತ ಹೇಳತ್ತಾರ. ಇವತ್ತು ದೇವರೇ, ನಾನು ನೋಡ್ತೀನಿ ಅಂದರೆ ಒಬ್ಬರು ದೇವರ ಸೇವಕರು ಈ ರೀತಿಯಾಗಿ ಹೇಳ್ತಾರೆ. ಅಂದರೆ ಅವರು ಜಾನ್ ವೆಸ್ಲಿ ಅವರು, ದೇವರೇ ನಂಬಿಗಸ್ತರಾಗಿರ್ತಕ್ಕಂಥ ಒಂದು ಯಥಾರ್ಥವಾಗಿರ್ತಕ್ಕಂಥ ಒಂದು ಬೆಂಕಿಯುಳ್ಳಂತ 100 ಜನ ಯೌವನಸ್ಥರನ್ನು ಕೊಡುವಪ್ಪ, ನಾನು ಈ ಪ್ರಪಂಚವನ್ನು ಹಲ್ಲಾಡಿಸ್ತೇನೆ ಅಂತ ಹೇಳ್ಬಿಟ್ಟು. ಅದೇ ಥರ ಇವತ್ತು ಕೂಡ ನನ್ನ ಭಾರ ಏನಂದರೆ, ಯಥಾರ್ಥವಾಗಿರ್ತಕ್ಕಂಥ ಕೆಲವು ಒಳ್ಳೆ ಡೆಡಿಕೇಟೆಡ್ ಆಗಿರ್ತಕ್ಕಂಥ ದೇವರಿಗೋಸ್ಕರ ತ್ಯಾಗಪೂರ್ವಕವಾಗಿರ್ತಕ್ಕಂಥ ಕೆಲವು ಶಿಷ್ಯಂದ್ರು ಸಿಗೋದಾದರೆ ಅವ್ರ ಮೂಲಕ ಒಂದು ದೊಡ್ಡ ದೊಡ್ಡ ಒಂದು ಸೇವೆಗಳನ್ನು ಮಾಡಬೇಕಂತ ಒಂದು ಭಾರ ಇದೆ. ಅಂದರೆ ಅನೇಕರಿಗೆ ಅಂದರೆ ಬೇರೆ ಬೇರೆ ಕಡೆ ಸಭೆ ಸ್ಥಾಪನೆ ಮಾಡಬೇಕು ಅಂದರೆ ಹಳ್ಳಿಗಳಲ್ಲಿ, ಪಟ್ಟಣಗಳಲ್ಲಿ ಸಭೆ ಸ್ಥಾಪನೆ ಮಾಡಿ ಜನರನ್ನು ಅಂದರೆ ಕತ್ತಲೆ ಜನರನ್ನು ಬೆಳಕಿನ ಕಡೆ ನಡೆಸಬೇಕು ಅಂತ ಏನೋ ಯೋಚನೆ? ಹೌದು, ಖಂಡಿತ ಇದೆ. ಯಾಕಂದ್ರೆ ಒಬ್ಬರು ಕೂಡ ನಾಶವಾಗಿ ಹೋಗುವುದು ದೇವರ ಚಿತ್ತವಲ್ಲ. ಹಂಗಾಗಿ ಎಲ್ಲ ಕಡೆ ಹೋಗ್ಬೇಕು, ಎಲ್ಲ ಹಳ್ಳಿ ಪಳ್ಳಿಗಳಲ್ಲಿ ಜನರನ್ನ ದೇವ್ರ ಕಡೆ ತಿರುಗಿಸ್ಬೇಕಂತಕ್ಕಂಥದ್ದು ಒಂದು ಭಾರ ಇದೆ. ಓಕೆ ಭಾಷೆ, ಒಂದು ವೇಳೆ ಈಗ ಅನೇಕ ಕಡೆಗಳಲ್ಲಿ ಬೇರೆ ಬೇರೆ ರೀತಿಯ ಕಾನೂನುಗಳಿವೆ, ಕಾನೂನುಗಳು ಕೇಳ್ತಾ ಇದ್ದೀನಿ, ಆ ಪರಿಸ್ಥಿತಿಯಲ್ಲಿ ಮಾಡಲೇಬಾರ್ದು ಸೇವೆ, ಏನು ಮಾಡ್ತೀರಾ? ಅದು ನಮ್ಮ ಕರ್ತನು, ಆತನು ತಲೆಯಾಗಿರೋದ್ರಿಂದ, ಆತನು ಎಲ್ಲರಿಗೂ ಒಡೆಯನಾಗಿರೋದ್ರಿಂದ, ಆತನ ನಿಯಮ, ಆತನ ಒಂದು ರೂಲ್ಸ್, ಆತನ ಒಂದು ಆದೇಶ ಅದು ತುಂಬ ದೊಡ್ಡದಾಗಿದೆ. ಆತನ ಆದೇಶ ಏನಪ್ಪ ಅಂದರೆ, ಹೋಗಿರಿ, ಸುವಾರ್ತೆಯನ್ನು ಸಾರಿರಿ, ಅವರನ್ನ ಶಿಷ್ಯರನ್ನಾಗಿ ಮಾಡ್ರಿ ಅಂತ ಹೇಳ್ತಾರೆ. ಹಂಗಾಗಿ ಅದನ್ನು ತಪ್ಪಿಸ್ಲಿಕ್ಕಾಗಲ್ಲ, ಅದನ್ನು ಮಾಡಲೇಬೇಕು. ಯಾಕಂದರೆ ನಾವು ಕೆಟ್ಟ ಕೆಲಸ ಮಾಡ್ತಾ ಇಲ್ಲ, ಒಳ್ಳೆ ಕೆಲಸ ಮಾಡ್ತಾ ಇದ್ದೇವೆ. ಒಳ್ಳೆ ಕೆಲಸ ಮಾಡುವಾಗ ಆಪೋಸಿಷನ್ ಬರ್ತದೆ, ಹಂಗಂತೇಳ್ಬಿಟ್ಟು ನಾವು ಅದನ್ನು
ತಡಿಲಿಕ್ಕಾಗಲ್ಲ. ದೇವರು ಅದರಿಂದ ತಪ್ಪಿಸ್ತಾರೆ ಅಂತ ನನ್ನ ವಿಶ್ವಾಸ. ಓಕೆ, ಫಸ್ಟ್ ನಿಮ್ದೇನೋ ಸಾಕ್ಷಿ ಇದೆಯಾ ನಿಮ್ಮ ಜೀವಿತದಲ್ಲಿ ಆದಂಥ ಅದ್ಭುತ? ಯಾವ ಥರ ಅಂದರೆ, ಯಾವ ರೀತಿ ನಿಮ್ಮ ಜೀವಿತದಲ್ಲಿ ನೀವು ಸೇವೆಕರ್ತನಲ್ಲಿ ಬಂದ ನಂತರ ದೇವರು ಯಾವ ರೀತಿ ನಮ್ಮ ಮೇಲೆ ಕೆತ್ತಿದ ಹಂತವಾಗಿ ಹೇಗೆ ಮೇಲೆ ಬಂದ್ರಿ ಸೇವೆಯಲ್ಲಿ? ಖಂಡಿತ. ಅಂದರೆ ಇವತ್ತು ದೇವ್ರ ವಾಕ್ಯ ಹೇಳ್ತದೆ, ನನ್ನವನಾಗಿರುವ ನೀತಿವಂತನು ನಂಬಿಕೆಯಿಂದಲೇ ಬದುಕ್ತಾನೆ ಅಂತ ಹೇಳ್ಬಿಟ್ಟು. ಖಂಡಿತ ಇವತ್ತು ತುಂಬ ಒಂದು ಕಷ್ಟದಲ್ಲಿ ಬಂದೆ ನಾನು. ಒಂದು ಸೇವೆ ಮಾಡುವಾಗ ಒಂದು ಅಂದರೆ ಸಂಪೂರ್ಣವಾಗಿ ನನ್ನ ತಂದೆ ತಾಯಿ ಮನೆಯನ್ನು ಬಿಟ್ಟು ನಾನು ಸಪ್ರೇಟಾಗಿ ಒಂದು ಬ್ಯಾಗನ್ನು ತಗೊಂಡು ನಾನು ಮತ್ತು ನನ್ನ ಹೆಂಡತಿ ನಾವು ಬಂದಿವಿ ಒಂದು ಸೇವಾ ಒಂದು ಇದಕ್ಕೆ. ಅಂಥ ಸಂದರ್ಭದಲ್ಲಿ ಒಬ್ಬರು ಸಭಾಪಾಲಕರು ಒಂದು ಚಿತ್ರದುರ್ಗ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಪಾಸ್ಟರ್ ಅಮರ್ ಅಂತೇಳಿ, ಅವ್ರ ಮೂಲಕ ದೇವರು ನಮಗೆ ಒಂದು 2 ವರ್ಷ ಒಂದು ಸಹಾಯ ಅಂದರೆ ಒಂದು ಸಣ್ಣ ಸಹಾಯದ ಮೂಲಕ ಸೇವೆಗೆ ಅವರು ಪ್ರೋತ್ಸಾಹ ಮಾಡಿದರು. ಅಲ್ಲಿಂದ ದೇವ್ರ ಚಿತ್ತ ಏನಿತ್ತೋ ಗೊತ್ತಿಲ್ಲ, ಒಂದು 2 ವರ್ಷ ಅವ್ರ ಜೊತೆಲಿದ್ದೀವಿ. ತದನಂತರ ಅವರಿಂದ ನಾವು ಹೊರಗಡೆ ಬಂದ್ವಿ. ಆವಾಗಿಂದ ಯಾವುದೇ ಆದಾಯ ಇಲ್ಲದೆ ಒಂದು ಸೈಕಲಲ್ಲಿ ತೊಳ್ಕೊಂಡು ಸೇವೆ ಮಾಡ್ತಾ ಇದ್ದೀವಿ. ದೇವ್ರ ಕೃಪೆಯಿಂದ ಒಂದು ಸೆಕೆಂಡ್ ಹ್ಯಾಂಡ್ ಬೈಕನ್ನು ದೇವ್ರು ಕೊಟ್ಟರು. ತದನಂತರ ಪ್ರಾರ್ಥನೆ ಮಾಡುವಾಗ ಒಂದು ಹೊಸ ಬೈಕ್ ಕೊಟ್ಟರು. ತದನಂತರ ನಾವು ಚಿಕ್ಕ ಒಂದು ಅಂದರೆ ಒಂದು ಸಣ್ಣ ಒಂದು ಕುಟುಂಬದಿಂದ ಒಂದು ಮನೆಯಿಂದ ಇನ್ನೊಂದು ಮನೆಗೆ ಶಿಫ್ಟಿಂಗ್ ಆದ್ವಿ. ಈ ಥರ ಒಂದಕ್ಕೊಂದು ದೇವ್ರ ಹಂತವಾಗಿ ಈಗ ನಮ್ಮನ್ನು ಬ್ಲೆಸ್ ಮಾಡ್ತಾ ಇದ್ದಾರೆ. ಇನ್ನೂ ಕೂಡ ನಾವು ಬ್ಲೆಸ್ ಆಗ್ತೀವಿ ಅಂತ ನನ್ನ ನಂಬಿಕೆ. ನಡೆಯುವಂಥ ಎಸ್ ಹೌದು, ಖಂಡಿತ ಭಾಷೆ. ನೀವು ಅಂದರೆ ದೇವರ ವಾಕ್ಯಗಳು ನಂಬಿಕೆ. ನಾವು ಅಂದರೆ ಆತನ ನೋಡಲಿಲ್ಲ, ಅದು ಆತನ ನಂಬ್ತೇವೆ. ಆತನು ಹೇಳಿದಾನೆ, ಅದನ್ನು ನಡೆಸ್ತಾನೆ ಅಂತ ನಾವು ನಂಬ್ತೇವೆ. ಅದನ್ನು ಹಾಗೆ ಮಾಡ್ತಾನೆ. ಅದು ನಂಬಿಕೆ ದೊಡ್ಡದಾಗಿ ಇರಬೇಕು. ದೇವರು ದೊಡ್ಡದ ಕಾರ್ಯ ಮಾಡ್ತಾನೆ. ಓಕೆ ಭಾಷೆ, ಥ್ಯಾಂಕ್ ಯು ಭಾಷೆ. ಅಂಶ ನಮ್ಮ ಮಧ್ಯದಲ್ಲಿ ಆಸರೆ ಟಿವಿಯಲ್ಲಿ ಬಂದು ತಮ್ಮ ಅಮೂಲ್ಯ ಸಮಯ ಕೊಟ್ಟಿದ್ದೀರಿ. ನಿಮ್ಮ ಕುಟುಂಬವನ್ನು, ನಮ್ಮ ಸೇವೆಯನ್ನು ದೇವರು ತನ್ನ ಹೇರಳವಾಗಿ ಆಶೀರ್ವಾದ ಮಾಡಲಿ. ನಿಮ್ಮ ಏನು ಕನಸಿದೆ ಸೇವೆಗೋಸ್ಕರ ದೇವ ಅದೆಲ್ಲ ಪೂರ್ತೀಕರಿಸಲಿ ಅಂತ ನಮ್ಮ ಪ್ರಾರ್ಥನೆ ಆಗಿದೆ. ಹಾಗೆ ಏನೆಲ್ಲ ನೀವು ಸೇವೆಗಾಗಿ ದೇವರಿಗೆ ನಾವು ಒಪ್ಪಿಸಿದ್ದೀರಿ, ಅದು ದೇವರು ಅದಕ್ಕೆ ಪ್ರತಿಫಲ ನಿಮಗೆ ಕೊಡಲಿ ಅಂತ ನಮ್ಮ ಪ್ರಾರ್ಥನೆ ಆಗಿದೆ. ಈ ತನಕ ಆಸರೆ ಟಿವಿಯಲ್ಲಿ ಬಂದು ತಮ್ಮ ಉತ್ತಮವಾದ ಸುವಾರ್ತೆಗಳ ಸಾಕ್ಷಿ ಹೇಳಿದಾಗ ದೇವರು ನಿಮ್ಮನ್ನು ಆಶೀರ್ವಾದ ವಂದನೆ ಸಲ್ಲಿಸ್ತಾರೆ. ಓಕೆ, ನಾನು ಕೂಡ ಆಸರೆ ಒಂದು ಟಿವಿಗೆ ಒಂದು ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕಂದರೆ ಇವತ್ತು ನಾನು ಪರ್ಸ್ನಲ್ಲಾಗಿ ನನ್ನ ಸಾಕ್ಷಿಯನ್ನು ಹೇಳುವಾಗ ಎಷ್ಟೋ ಜನಕ್ಕೆ ಗೊತ್ತಾಗಲ್ಲ. ಆದರೆ ನೀವು ಒಂದು ಟಿವಿ ಪ್ರಸಾರದ ಮೂಲಕ ಎಷ್ಟೋ ಜನಕ್ಕೆ ಒಂದು ಮನವರಿಕೆ ಮಾಡುವಂಥ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀರಾ. ಈ ಒಂದು ಅವಕಾಶ ಕೊಟ್ಟಿದ್ದಕ್ಕಾಗಿ ನಿಮಗೂ ಕೂಡ ಯೇಸುವಿನ ನಾಮದಲ್ಲಿ ವಂದನೆಗಳನ್ನು ತಿಳಿಸ್ತೇನೆ. ವಿಶೇಷವಾಗಿ ನಮಗೋಸ್ಕರ, ನಮ್ಮ ಸೇವೆಗೋಸ್ಕರ ನೀವು ತಪ್ಪದೆ ಪ್ರಾರ್ಥನೆ ಮಾಡಬೇಕಂತ ಕೇಳ್ಕೊಳ್ತೇನೆ. ಥ್ಯಾಂಕ್ ಯು. ಪ್ರಿಯ ಆಸರೆ ಟಿ ವೀಕ್ಷಕರೇ, ಪಾಸ್ಟರ್ ಸೋಮಶೇಖರ್ ಅವರ ಬಗ್ಗೆ ನೀವು ಸಾಕ್ಷಿ ಕೇಳಿದ್ದೀರಿ. ಅವರ ಬಗ್ಗೆ, ಅವರ ಸೇವೆ ಬಗ್ಗೆ ನೀವು ಕೇಳಿದಿರಿ, ಕುಟುಂಬದ ಬಗ್ಗೆ ಕೇಳಿದ್ದು. ಅವರು ಯಾವುದೇ ಮುಚ್ಚಿಡ ನಿಮಗೆ ಹೇಳಿದ್ದಾರೆ ಪ್ರಿಯ. ಅವರಿಗೋಸ್ಕರ, ಕುಟುಂಬಕ್ಕೋಸ್ಕರ, ಅವರ ಸೇವೆಗೋಸ್ಕರ ನೀವು ಪ್ರಾರ್ಥನೆ ಮಾಡಿದ್ರೆ ದೇವರು ತನ್ನವರ ಆಶೀರ್ವಾದ ಮಾಡಿ ಅವರ ಏನು ಕನಸಿದೆ ದೇವರ ಸೇವೆಗೋಸ್ಕರ ಅದೆಲ್ಲ ದೇವರು ಪೂರೈಸುವುದಕ್ಕಾಗಿ ನೀವು ಪ್ರಾರ್ಥಿಸಬೇಕಾಗಿ ನಿಮ್ಮಲ್ಲಿ ನಾವು ಕೇಳ್ಕೊಳ್ತೇವೆ. ಹಾಗೆ ಈ ತನಕ ಆಸ್ತ್ರೆ ಟಿವಿಯಲ್ಲಿ ಇದು ಸುವಾರ್ತೆಯ ಕಾರ್ಯಕ್ರಮ ನೋಡ್ತಾ ಇದ್ದಾರೆ ಪ್ರಿಯರೇ. ಇನ್ನು ಮುಂದೆ ಇನ್ನೊಂದು ಕಾರ್ಯಕ್ರಮ ಬರೋ ತನಕ ವೀಕ್ಷಿಸ್ತಾರೆ ನಿಮ್ಮ ನೆಚ್ಚಿನ ಆಸ್ತ್ರೆ ಟಿವಿ. ವಂದನೆಗಳು. ಥ್ಯಾಂಕ್ ಯು.